KP ಪೂರ್ಣಚಂದ್ರ ತೇಜಸ್ವಿಯವರು ಬರೆದಿರುವಂಥ ಕುಬಿ ಮತ್ತು ಈಯಾಲ ಅನ್ನುವ ಪಾಠದ ಸಾರಾಂಶವನ್ನು ಇಂದಿನ ತರಗತಿಯಲ್ಲಿ ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಪೂರ್ಣಚಂದ್ರ ತೇಜಸ್ವಿಯವರ ಪರಿಚಯ. 1934ರಲ್ಲಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ತೇಜಸ್ವಿಯವರು ಜನಿಸ್ತಾರೆ. ತಂದೆ ನಮಗೆಲ್ಲ ಗೊತ್ತಿರೋ ಹಾಗೆ ಕುವೆಂಪು ಅವರು, ತಾಯಿ ಹೇಮಾವತಿ, ಇವರ ಪತ್ನಿಯ ಹೆಸರು ರಾಜೇಶ್ವರಿ. ಇವರು ಹಲವು ಕೃತಿಗಳನ್ನು ಬರೆದಿದ್ದಾರೆ, ಹಲವು ಇಲ್ಲಿ ನಾಟಕಗಳನ್ನು ಬರೆದಿದ್ದಾರೆ, ಅದರ ಜೊತೆಗೆ ಕಥೆಗಳನ್ನು ಬರೆದಿದ್ದಾರೆ. ಸೊ ಅದೇ ರೀತಿ ಕಾದಂಬರಿಗಳನ್ನು ಬರೆದಿದ್ದಾರೆ, ಪರಿಸರದ ಬಗ್ಗೆ ಕೆಲವು ಕೃತಿಗಳನ್ನು ಬರೆದಿದ್ದಾರೆ. ಸೊ ಇದೆಲ್ಲ ಕವಿ ಪರಿಚಯದಲ್ಲಿ ನಾನು ಕೊಡ್ತಾ ಹೋಗಿದ್ದೀನಿ. ಅದಕ್ಕೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರಿಗೆ ಬಂದಿದೆ. ಮುಖ್ಯವಾಗಿ ಇವರ ಹಲವು ಕೃತಿಗಳು, ಕಾದಂಬರಿಗಳು ಕೂಡ, ಸಿನಿಮಾಗಳು ಕೂಡ ಆಗಿದೆ. ಇವರು ಪರಿಸರ ಮತ್ತು ಕಾಡಿನ ಬಗ್ಗೆ, ನಿಸರ್ಗದ ಬಗ್ಗೆ ಭಾಳಷ್ಟು ಚೆನ್ನಾಗಿ ಬರಿತಾಯಿದ್ರು. ಕುವೆಂಪು ಅವರ ಪುತ್ರನಾಗಿ ಜನಿಸಿದ್ರು ಕೂಡ, ಕುವೆಂಪು ಅವರ ದಾರಿಯಲ್ಲೇ ಇವರು ಬೆಳೆದು ಬಂದರೂ ಕೂಡ ಸಾಹಿತ್ಯದಲ್ಲಿ ಇವ್ರದೇ ಆಗಿರೋ ಒಂದಷ್ಟು ವಿಶಿಷ್ಟ ಹೆಜ್ಜೆಗಳನ್ನು ಮೂಡಿಸೋದ್ರಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರು ಯಶಸ್ವಿಯಾಗಿದ್ದಾರೆ. ಓದುಗರಲ್ಲಿ ಇವರದೇ ಆಗಿರುವಂಥ ಒಂದಷ್ಟು ಅಭಿಮಾನಿ ಬಳಗ ಕೂಡ ರಾಜ್ಯದಾದ್ಯಂತ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು ವಿದ್ಯಾರ್ಥಿಗಳೇ. ಇಲ್ಲಿ ಪ್ರಮುಖವಾಗಿ ನಾನು ನೇರವಾದಂಥ ವಿಷಯವನ್ನು ತೆಗೆದುಕೊಂಡು ಬಿಡ್ತೇನೆ. ಮೊದಲನೇದಾಗಿ ಕುಬಿ ಮತ್ತು ಈಯಾಲ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ನಮ್ಗೆ ಕೇಳ್ಬೋದಾದಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈಯಾಲಳು ಕುಬಿ ಡಾಕ್ಟರನ್ನು ಭೇಟಿಯಾದ ಸಂದರ್ಭವನ್ನು ವಿವರಿಸಿ ಅಂತ ಫಸ್ಟ್ ಕ್ವಶನ್ ಇರುತ್ತೆ. ಅಂದರೆ ಕುಬಿ ಡಾಕ್ಟರ್ನ ಈಯಾಲ ಭೇಟಿಯಾದಂಥ ಸಂದರ್ಭದ ಬಗ್ಗೆ ಪ್ರಶ್ನೆ ಬರುತ್ತೆ. ಇದಾದಮೇಲೆ ಎರಡನೇ ಪ್ರಶ್ನೆ, ಕುಬಿಯ ವೈದ್ಯಕೀಯ ಸೇವೆಯನ್ನು ವಿವರಿಸಿ. ಡಾಕ್ಟರ್ ಕುಬಿ ಅವರು ಯಾವ ರೀತಿ ಡಾಕ್ಟ್ರಾಗಿ ಆ ಊರಿನಲ್ಲಿ ಕೆಲಸ ಮಾಡಿದ್ರು ಅದ್ರ ಬಗ್ಗೆ ಎರಡನೇ ಪ್ರಶ್ನೆ ಇರುತ್ತೆ. ಇನ್ನು ಮೂರನೇ ಪ್ರಶ್ನೆ, ಈಯಾಲ ಸಾವಿಗೆ ಕಾರಣ, ಅದರ ನಂತರದ ಪರಿಣಾಮವನ್ನು ತಿಳಿಸಿ. ಅಂದರೆ ಇಲ್ಲಿ ಆ ಈಯಾಲ ಕೊಲೆ ಆದಂಥ ವಿಚಾರದ ಬಗ್ಗೆ, ಇನ್ಸಿಡೆಂಟ್ ಬಗ್ಗೆ ಇಲ್ಲಿ ನಮಗೆ ಪ್ರಶ್ನೆ ಅನ್ನುವಂಥದ್ದು ಬರ್ತಾ ಹೋಗುತ್ತೆ. ನಂತರದಲ್ಲಿ ನಮಗೆ ರಾಜಕೀಯ ಮತ್ತು ಪೊಲೀಸ್ ವ್ಯವಸ್ಥೆ ಯಾವ ರೀತಿಯಾಗಿ ಜನಸಾಮಾನ್ಯರನ್ನು ಶೋಷಣೆ ಮಾಡುತ್ತೆ ಅನ್ನೋದನ್ನು ಕಥೆಯನ್ನು ಇಟ್ಕೊಂಡು ನಾವು ಬರಿಬೇಕಾಗಿ 4ನೇ ಪ್ರಶ್ನೆ ಬರುತ್ತೆ. ಇನ್ನು 5ನೇ ಪ್ರಶ್ನೆ, ಮೂಢನಂಬಿಕೆ ಕಥೆಯಲ್ಲಿ ಯಾವ ರೀತಿ ವ್ಯಕ್ತ ಆಗಿದೆ ಅನ್ನೋದನ್ನು 5ನೇ ಪ್ರಶ್ನೆ ಕೇಳ್ತಾರೆ. ಸೊ ಇದು ಪ್ರಶ್ನೆಗಳು ವಿದ್ಯಾರ್ಥಿಗಳೇ. ಇನ್ನು ಕುಬಿ ಮತ್ತು ಈಯಾಲದಲ್ಲಿ ಬರುವಂಥ ಪಾತ್ರಗಳ ಪರಿಚಯವನ್ನು ನಾವು ನೇರವಾಗಿ ನೋಡ್ತಾ ಹೋಗೋಣ. ಇಲ್ಲಿ ಈಯಾಲ ಅನ್ನುವಂತಹ ಪಾತ್ರ ಭಾಳ ಮುಖ್ಯವಾದಂತಹ ಪಾತ್ರ. ಈಯಾಲ ಅನ್ನುವಂಥವಳು ಬಾಯಮ್ಮ ಮತ್ತು ಓಬ್ರಿನ್ ಅವರ ಮಗಳಾಗಿರ್ತಾಳೆ. ಇದು ಈಯಾಲ ಬಗ್ಗೆನೇ ಇರುವಂತಹದ್ದು. ಕುಬಿ ಮತ್ತು ಈಯಾಲದಲ್ಲಿ ಈಯಾಲನೇ ಮುಖ್ಯವಾಗಿ ಅಲ್ಲಿ ಪಾತ್ರವಾಗಿ ಇರುವಂಥದ್ದು ನಮಗೆ. ಇನ್ನೊಂದು, ಈಯಾಲ ತಾಯಿ ಹೆಸರು ಬಾಯಮ್ಮ, ಇವಳು ಈಯಾಲಳ ತಾಯಿ. ಓಬ್ರಿನ್ ಅನ್ನುವಂಥ ಪಾತ್ರ ಇರುತ್ತೆ. ನೆಕ್ಸ್ಟು ಓಬ್ರಿನ್ನು ಈಯಾಲಳ ತಂದೆ, ಆ ಹುಡುಗಿಯ ತಂದೆ, ಕೊಲೆ ಆಗ್ತಾಳೆ ಈಯಾಲ, ಅವಳ ತಂದೆ. ಅದೇ ರೀತಿ ಆ ಊರಿಗೆ ಡಾಕ್ಟ್ರಾಗಿ ಬಂದವರು ಡಾಕ್ಟರ್ ಕುಬಿ. ಇವರು ಬೈರಾಪುರಕ್ಕೆ ಡಾಕ್ಟರ್ ಆಗಿ ಬರ್ತಾ ಹೋಗ್ತಾರೆ. ಇಡೀ ಕಥೆಯ ಮೇನ್ ಕ್ಯಾರೆಕ್ಟರ್ ಆಗಿ ಕುಬಿ ಅವರನ್ನು ನೋಡ್ಬೋದು ನಾವು. ಈಯಾಲ ಯಾವ ರೀತಿ ಕೊಲೆ ಆಗ್ತಾಳಲ್ಲ ಆ ಹುಡುಗಿ ಪಾತ್ರನೂ ಮತ್ತು ಕುಬಿ ಅವ್ರದ್ದು ಭಾಳ ಮುಖ್ಯವಾದಂಥ ಪಾತ್ರ. ನೆಕ್ಸ್ಟ್ ಇರುವಂತಹ ಪಾತ್ರ ರಾಮರಾಯ ಬಂದ್ಬಿಟ್ಟು ಡಾಕ್ಟರ್ ಕುಬಿ ಅವರ ಆಸ್ಪತ್ರೆಯಲ್ಲಿ ಸಹಾಯಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಇವನು ಇಡೀ ಆಸ್ಪತ್ರೆಯಲ್ಲಿ ನಾನೇ ಎಲ್ಲ ನನಗೆ ಗೊತ್ತು ಅನ್ನೋ ರೀತಿಯಲ್ಲಿರುವಂತಹ ವ್ಯಕ್ತಿ. ಯಾವುದೇ ಡಾಕ್ಟ್ರೇ ಬಂದರೂ ಕೂಡ ತನ್ನ ಒಂದು ಪ್ರಭಾವವನ್ನು ಬೆಳೆಸ್ಕೊಳ್ಳೋದಕ್ಕೆ ಇವನು ಟ್ರೈ ಮಾಡ್ತಾ ಇರ್ತಾನೆ. ಅದನ್ನು ಇಲ್ಲಿ ನಾವು ಗಮನಿಸ್ಬೋದು. ಮತ್ತು ಡಾಕ್ಟರ್ ಕುಬಿ ಅವರು ವೈಚಾರಿಕ ವ್ಯಕ್ತಿಯಾಗಿ ಕಂಡ್ರೆ ಇಲ್ಲಿ ಮೂಢನಂಬಿಕೆಗಳ ವಿಚಾರಗಳನ್ನು ಬಿತ್ತೋದ್ರಲ್ಲಿ ರಾಮರಾಯ ಅವರಿಗೆ ಪೈಪೋಟಿಯಾಗಿ ನಿಲ್ತಾ ಹೋಗ್ತಾನೆ. ಒಬ್ಬ ಸಹಾಯಕನಾಗಿ ಡಾಕ್ಟರ್ಗೆ ಇಲ್ಲಿ ಒಂದು ರೀತಿ ಅತ್ಯಂತ ಸವಾಲಾಗಿ ನಿಂತ್ಕೊಳ್ತಾ ಹೋಗ್ತಾನೆ ರಾಮರಾಯ. ಇದಾದಮೇಲೆ ನಮಗಿರುವಂಥ ಪಾತ್ರ ಅಸ್ಗರ್ ಬಂದ್ಬಿಟ್ಟು ಬೈರಾಪುರದ ಪೊಲೀಸ್ ಇನ್ಸ್ಪೆಕ್ಟ್ರು. ಅಸ್ಗರು ಈ ಶ್ರೀಮಂತರು ಮತ್ತು ಆ ಒಂದು ದಬ್ಬಾಳಿಕೆ ಮಾಡುವಂಥ ಜನರ ಪರವಾಗಿ ಅವ್ರ ಹತ್ರ ದುಡ್ಡು ತಿಂದ್ಕೊಂಡು ಅವ್ರ ಪರವಾಗಿ ಕೆಲಸ ಮಾಡ್ತಾ ಇರ್ತಾನೆ. ಬಡವರ ಮೇಲೆ ಹಿಂಸೆಯನ್ನು ಮಾಡುವಂಥದ್ದಾಗಿರ್ಬೋದು, ಆ ರೀತಿಯ ಕೆಲಸಗಳನ್ನು ಈ ಇನ್ಸ್ಪೆಕ್ಟರ್ ಅಸ್ಗರ್ ಮಾಡ್ತಾ ಹೋಗ್ತಾನೆ. ಇದಾದಮೇಲೆ ನಮಗೆ ಆ ಊರಿನ 2 ಗುಂಪುಗಳಲ್ಲಿ ಪ್ರಮುಖವಾಗಿ ರಾಮಣ್ಣಗೌಡ ಅನ್ನುವಂತಹ ಒಕ್ಕಲಿಗ ಗುಂಪಿನ ನಾಯಕರಾಗಿ ಮತ್ತು ಊರಿನ ಗೌಡರಾಗಿ ರಾಮಣ್ಣಗೌಡ ಕಂಡು ಬರ್ತಾರೆ. ಇನ್ನೊಂದು ಗುಂಪಿನ ಪ್ರಮುಖರಾಗಿ ಆ ಊರಿನ ಲಿಂಗಾಯತ ಸಮುದಾಯದ ಶಿವಣ್ಣ ಅನ್ನುವಂಥವರು ಕಂಡು ಬರ್ತಾರೆ. ಬೈರಾಪುರದ ಸೊಸೈಟಿಯ ಜವಾಬ್ದಾರಿ ಇವರಿಗಿರುತ್ತೆ.
ಅದೇ ರೀತಿ ಆ ಊರಿನ ಬೈರಾಪುರದ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿರುವಂಥ ಮಾಲೀಕ ಒಬ್ಬ ಇರ್ತಾನೆ, ಅವನ ಹೆಸರು ಸುಬ್ಬ ಭಟ್ಟ. ಅದೇ ರೀತಿ ನೆಕ್ಸ್ಟು ರಹಮಾನ್ ಮತ್ತು ರಂಗ ಅನ್ನುವಂಥ ಇಬ್ಬರು ಅಮಾಲರು ಇರ್ತಾರೆ, ಮುಗ್ಧರು. ಅವ್ರ ಮೇಲೆ ಪದೇ ಪದೇ ಊರಿನಲ್ಲಿ ಯಾವುದೇ ಕಳ್ತನ ಆದರೆ ಆ ದೊಡ್ಡ ಶ್ರೀಮಂತರ ಹತ್ರ ದುಡ್ಡಿಸ್ಕೊಳ್ಳೋದಕ್ಕೋಸ್ಕರ ಅಸ್ಗರು ಈ ರಹಮಾನ್ ಮತ್ತು ರಂಗ ಅನ್ನುವಂಥ ಅಮಾಲರನ್ನ ಬಂದು ಹೊಡೆಯುವಂತಹದ್ದು, ಅವ್ರನ್ನ ಸ್ಟೇಷನ್ಗೆ ಕರೆಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಾನೆ. ಆಮೇಲೆ ನಮಗೆ ಸತ್ತಾರ್ ಸಾಬ್ ಅನ್ನುವಂತಹ ಪಾತ್ರ ಬರುತ್ತೆ. ಸತ್ತಾರ್ ಸಾಬ್ ಯಾರು ಅಂದರೆ, ಈ ಬೈರಾಪುರದಲ್ಲಿ ರೋಡ್ ಇರುತ್ತಲ್ವ, ರಸ್ತೆ, ಆ ರಸ್ತೆ ಕಾಂಟ್ರಾಕ್ಟ್ ಮಾಡಿಸ್ದವನು. ಅಂದರೆ ಆ ರಣಬಂಡೆ ಅನ್ನುವಂಥ ಏನೋ ಊರಿನ ಇಡೀ ಮೇನ್ ವಿಷಯ ಆಗಿರುತ್ತೆ ಆ ರಣಬಂಡೆ. ಆ ರಣಬಂಡೆ ಅಲ್ಲಿ ಉಳ್ಕೊಳ್ಳೋದಕ್ಕೆ ಕಾರಣನೇ ಈ ಒಬ್ಬ ಯಾರೋ ಸತ್ತಾರ್ ಸಾಬ್ ಕಾಂಟ್ರಾಕ್ಟ್ ಮಾಡಿಸ್ದವನು. ಆ ಬಿಲ್ ಸರಿಯಾಗಿಲ್ಲ ಅಂತ ರೋಡ್ ಅರ್ಧಕ್ಕೆ ಮಾಡಿರ್ತಾನೆ ಇವನು ಸತ್ತಾರ್ ಸಾಬು, ಇವನು. ಇದಾದಮೇಲೆ ವಿಠಲ್ ರಾಯರು ಯಾರಪ್ಪ ಅಂದರೆ, ಇಯಾಲ ಇದ್ದಾಳಲ್ಲ, ಈ ಇಯಾಲಾಳ ತಂದೆ ತಾಯಿ ಬಾಯಮ್ಮ ಒಬ್ರಿಮನ್ನವರು ಕೆಲಸ ಮಾಡ್ತಿದ್ದಂಥ ತೋಟದ ಮಾಲೀಕ ಇವನು ವಿಠಲ್ ರಾಯರ ಹತ್ರ ಬಾಯಮ್ಮ ಒಬ್ರಿನೋ ಕೆಲಸಕ್ಕೆ ಇರ್ತಾರೆ. ಅದೇ ರೀತಿ ನೆಕ್ಸ್ಟು ಇಲ್ಲಿ ಎಮ್ಮೆ ಕಾಯುವ ಹುಡುಗರು ವಿಚಾರ ಕೂಡ ಇದೆ ಇಲ್ಲಿ ಪಾತ್ರಗಳಲ್ಲಿ. ಆ ಎಮ್ಮೆ ಕಾಯೋರ ಮೇಲೆ ಇಯಾಲ ಕೊಲೆ ಆದಮೇಲೆ ಆ ರಾಮರಾಯ ಎಮ್ಮೆ ಕಾಯೋರು ಕೊಲೆ ಮಾಡಿದ್ದಾರೆ ಅಂತ ಸುಳ್ಳು ಹಬ್ಬಿಸುವಂಥ ಕೆಲಸ ಮಾಡ್ತಾನೆ, ಅದು ಕೂಡ ಎಮ್ಮೆ ಕಾಯೋರ ಪಾತ್ರ ಆಗಿರುತ್ತೆ ಅಲ್ಲಿ. ಆಮೇಲೆ ಕೊನೆಯದಾಗಿ ಲೋರಿ ಅನ್ನುವಂಥ ಪಾತ್ರ ಬರುತ್ತೆ. ಲೋರಿ ಅಂದರೆ ಆ ಊರಿನ ರಣಬಂಡೆಯನ್ನು ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಬಂದಂಥ ವ್ಯಕ್ತಿ ಇವನು. ಈ ಲೋರಿ ಆ ಒಬ್ಬ ಇಯಾಲಳನ್ನು ಕೊಲೆ ಮಾಡಿರ್ತಾನೆ. ಯಾಕೆ ಕೊಲೆ ಮಾಡಿರ್ತಾನೆ ಅಂದರೆ, ಏನು ಈ ಒಂದು ಮೂಢನಂಬಿಕೆಗೊಳಗಾಗಿ ಇಯಾಲಳನ್ನು ಕೊಲೆ ಮಾಡಿದ್ದಾನೆ. ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ. ಇಷ್ಟು ಇಲ್ಲಿ ಪ್ರಮುಖವಾಗಿ ಇಲ್ಲಿ ಕೊಲೆ ಮಾಡಿದವನು ಯಾರು ಅಂದರೆ ಲೋರಿ. ಯಾಕೆ ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಇವಾಗ ನೇರವಾಗಿ ನಾವು ಕಥೆಯ ವಿಚಾರಗಳಿಗೆ ಹೋಗ್ಬಿಡೋಣ. ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಕುಬಿ ಮತ್ತು ಇಯಾಲ ಕಥೆಯಲ್ಲಿನ ಊರು ಬೈರಾಪುರ. ಇಯಾಲಳ ತಂದೆ ಒಬ್ರಿನ್, ಈತ ವಿಠಲರಾಯರ ತೋಟದಲ್ಲಿ ರೈಟರ್ ಆಗಿದ್ದ. ಖರ್ಚಿಗೆ ಹಣ ಮಾಡಿಕೊಳ್ಳೋದಕ್ಕೋಸ್ಕರ ಈ ದನ ಮತ್ತು ಎಮ್ಮೆಗಳನ್ನು ಸಾಕಿರ್ತಾನೆ. ಆ ಒಂದು ಕಾರಣಕ್ಕೋಸ್ಕರ ಆ ದನದ ಎಮ್ಮೆಗಳ ಹಾಲನ್ನು ಕೊಡೋದಕ್ಕೋಸ್ಕರ ಬೈರಾಪುರದ ಸುಬ್ಬ ಭಟ್ಟರ ಹೋಟೆಲಿಗೆ ಈ ಒಬ್ರಿನ್ ಅನ್ನುವಂತಹ ವ್ಯಕ್ತಿಯ ಮಗಳಾಗಿರುವಂಥವಳು ಇಯಾಲ ಏನು ಮಾಡ್ತಾಳೆ, ಅಪ್ಪ ಎಮ್ಮೆ ಅವೆಲ್ಲ ಖರ್ಚಿಗೋಸ್ಕರ ಸಾಕಿದ್ರಲ್ಲ, ಆ ಹಾಲನ್ನು ತೆಗೆದುಕೊಂಡು ಪ್ರತಿದಿನ ಬೈರಾಪುರ ಊರೊಳಗಡೆ ಬಂದು ಸುಬ್ಬ ಭಟ್ಟರ ಹೋಟೆಲ್ಗೆ ಹಾಲು ಕೊಡೋದಕ್ಕೆ ಬರ್ತಾ ಇರ್ತಾಳೆ. ಕತೆ ಈ ರೀತಿ ಪ್ರಾರಂಭ ಆಗ್ತಾ ಹೋಗುತ್ತೆ. ಆಮೇಲೆ ಈ ಊರಿನಲ್ಲಿ ಬಹಳಷ್ಟು ರೋಗಿಗಳು ಇರ್ತಾರೆ, ಭಾಳಷ್ಟು ಕಾಯಿಲೆಗಳು ಇರುತ್ತೆ, ಒಂದು ಆಸ್ಪತ್ರೆ ಇರುತ್ತೆ. ಆದರೆ ಆ ಊರಿನಲ್ಲಿರುವಂಥ ಆಸ್ಪತ್ರೆಯಲ್ಲಿ ಯಾವ ಡಾಕ್ಟ್ರು ಕೂಡ ಸರಿಯಾಗಿ ಕೆಲಸ ಮಾಡ್ತಿರಲ್ಲ, ಬಂದು ಸ್ವಲ್ಪ ದಿನದಲ್ಲೇ ಬಿಟ್ಟು ಹೋಗ್ತಾ ಇರ್ತಾರೆ. ಅಂಥ ಎಲ್ಲ ಬಿಟ್ಟೋಗಿರೋಂಥ ಊರಿಗೆ ಬೈರಾಪುರ ಗ್ರಾಮಕ್ಕೆ ಆಗಮಿಸಿದಂಥ ಡಾಕ್ಟರ್ ಹೆಸರೇ ಕುಬೇರ. ಇವರ ಹೆಸರು ಕುಬಿ ಅಂತಲೂ ಕರೀತಾರೆ, ಕುಬೇರನಾಥ್ ಅಂತಲೂ ಕರೀತಾರೆ. ಡಾಕ್ಟರ್ ಕುಬೇರವರು ಒಬ್ಬ ಪ್ರಸಿದ್ಧ ಚಿಕಿತ್ಸಕನಾಗಿರ್ತಾರೆ. ಅಂದರೆ ಇವರು ಆಪ್ರೇಷನ್ ಮಾಡೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಆಗಿರ್ತಾರೆ. ಇವರು ಯಾರು ಬರದೇ ಇರುವಂತಹ ಊರಿಗೆ ಇಲ್ಲಿಗೆ ಬಂದು ಕೆಲಸ ಮಾಡೋದಕ್ಕೆ ರೆಡಿ ಆಗ್ತಾರೆ. ಯಾಕೆ ಅಂತಂದರೆ ಅವರು ಸೈನ್ಯದಲ್ಲಿ ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ. ಭಾರತದಲ್ಲಿ ಯುದ್ಧ ಟೈಮ್ನಲ್ಲಿ ಇವರು ಕುಬಿ ಅವರು ಡಾಕ್ಟರ್ ಆಗಿ ಕೆಲಸ ಮಾಡೋಕ್ಕೆ ಆಪ್ರೇಷನ್, ಅಲ್ಲಿ ಸೈನಿಕರು ಯುದ್ಧದಲ್ಲಿ ಸಾವನ್ನಪ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿ ಅವ್ರಿಗೆ ಆಪ್ರೇಷನ್ ಮಾಡಿ ತೆಗೆಯೋದು, ಅವ್ರಿಗೆಲ್ಲ ಉಳಿಸೋವಂಥ ಕೆಲಸವನ್ನು ಮಾಡೋದಕ್ಕೋಸ್ಕರ ಹೋಗಿರ್ತಾರೆ. ಆದರೆ ಯುದ್ಧ ನಿಂತೋಗಿದ್ರಿಂದ ಅವ್ರಿಗೆ ಕೆಲಸ ಇಲ್ದಿರೋ ಹಂಗಾಗುತ್ತೆ. ಅದಕ್ಕೋಸ್ಕರ ಅವರು ನಂತರದಲ್ಲಿ ವಾಪಸ್ ಬರ್ತಾರೆ. ಬೈರಾಪುರಕ್ಕೆ ಸರ್ಕಾರ ಅವರನ್ನು ಅಪಾಯಿಂಟ್ ಮಾಡಿ ಕಳಿಸ್ಕೊಡುತ್ತೆ. ಇವರು ಆಪ್ರೇಷನ್ ಡಾಕ್ಟರ್ ಆಗಿದ್ರು ಕೂಡ ಈ ರೋಗಿಗಳನ್ನು ನೋಡಲಿಕ್ಕೆ, ಇವರು ರೋಗಗಳನ್ನು ನೋಡಲಿಕ್ಕೆ ಬರ್ತಾ ಹೋಗ್ತಾರೆ, ಊರಿಗೆ ಬರ್ತಾರೆ. ಬಂದಾಗ ಅಲ್ಲಿ ಅನೇಕ ಚಾಲೆಂಜಸ್ ಇವ್ರಿಗೆ ಸವಾಲುಗಳು ಸವಾಲುಗಳನ್ನೆಲ್ಲ ಯಶಸ್ವಿಯಾಗಿ ಮೆಟ್ಟಿ ನಿಲ್ಲೋದ್ರಲ್ಲಿ ಡಾಕ್ಟರ್ ಕುಬಿ ಅವರು ಯಶಸ್ವಿ ಆಗ್ತಾರೆ. ಯಶಸ್ವಿಯಾಗಿದ್ದಷ್ಟೇ ಅಲ್ಲ, ಒಬ್ಬ ಗಟ್ಟಿ ವೈದ್ಯನಾಗಿ ನಿಂತ್ಕೊಳ್ತಾರೆ. ರೋಗಿಗಳ ಜೊತೆಗೆ ಆ ಊರಿನ ಸಮಸ್ಯೆಗಳಿಗೂ ಕೂಡ ಈ ಡಾಕ್ಟರ್ ಕುಬಿ ಅವರು ಕೆಲಸ ಮಾಡ್ತಾ ಹೋಗ್ತಾರೆ. ಅವ್ರ ಪ್ರಬುದ್ಧತೆಯನ್ನು ನಾವು ಗಮನಿಸ್ಬೋದು. ಸೊ ಇದು ಡಾಕ್ಟರ್ ಕುಬಿ ಅವ್ರ ಬಗ್ಗೆ ಒಂದಿಷ್ಟು ಮಾತುಗಳು. ಈಗ ನೇರವಾಗಿ ಕತೆಗೆ ಹೋಗ್ಬಿಡೋಣ. ಇಯಾಲ ಇಲ್ಲಿ ಏನಾಗಿರ್ತಾಳೆ ಅಂದರೆ ಮೆಚೂರ್ಡ್ ಆಗ್ತಾಳೆ. ಮೆಚೂರ್ಡ್ ಆಗೋದು ಅಂದರೆ ದೊಡ್ಡೋಳಾಗ್ತಾಳೆ. ದೊಡ್ಡೋಳಾದಂಥ ಸಂದರ್ಭದಲ್ಲಿ ಆಕೆಗೆ ಸೊಂಟ ನೋವು ಬಂದಿರುತ್ತೆ. ಅದಕ್ಕೆ ಔಷಧಿಯನ್ನು ತೆಗೆದುಕೊಳ್ಳೋದಕ್ಕೆ ಡಾಕ್ಟರ್ ಸಲಹೆ ಮಾಡಿರ್ತಾರೆ ಡಾಕ್ಟರ್ ಕುಬಿ ಅವರು. ಅವಳಿಗೆ ಅಂದರೆ ಸೊಂಟ ನೋವು ಬಂದಿದ್ದರಿಂದ ನೀನು ಮೆಡಿಸಿನ್ ತೊಗೋಬೇಕಂದಿದ್ದಕ್ಕೆ ಇಯಾಲ ತಂದೆ ಒಬ್ರಿನವರು ಹಾಸನದಿಂದ ಹೋಗ್ಬಿಟ್ಟು ಆ ಮೆಡಿಸಿನ್ ತಂದು ಕೊಟ್ಟಿರ್ತಾರೆ. ಹಾಸನಕ್ಕೆ ಹೋಗಿ ಅದನ್ನು ಡಾಕ್ಟ್ರಿಗೆ ತೋರಿಸ್ಬರ್ಬೇಕಾಗಿರುತ್ತೆ.
ಅದಕ್ಕೋಸ್ಕರ ಇಯಾಲಾಗೆ ಅವಳ ತಾಯಿಯಾಗಿದ್ದಂತಹ ಬಾಯಮ್ಮ ಹೇಳ್ತಾರೆ, ಹೋಗ್ಬಿಟ್ಟು ನೀನು ಡಾಕ್ಟರ್ ಕುಬಿ ಅವ್ರಿಗೆ ಈ ಒಂದು ಔಷಧಿಯನ್ನು ತೋರಿಸು, ಆಮೇಲೆ ಅವ್ರು ಹೇಳ್ದಂತೆ ಇದನ್ನು ತಗೋಬೇಕು, ಅವ್ರ ಕೈಯಿಂದನೇ ಫಸ್ಟು ಸಲ ನೀನು ತಗೊಂಡು ಬಾ ಅಂತೇಳಿ ಹೇಳ್ತಾರೆ. ಆವಾಗ ಡಾಕ್ಟ್ರ್ ಕೈಯಿಂದನೇ ಔಷಧಿ ಪಡಿಬೇಕು ಅಂತ ನಾಚಿಕೆಯಿಂದ ಬಂದಂಥ ಇಯಾಲ, ಈ ಡಾಕ್ಟ್ರು ನನಗೆ ಯಾಕೆ ಏನು ಅನ್ನೋಂಥ ಕಾರಣ ಕೇಳದೆ ನನಗೆ ಆ ಔಷಧಿ ಕೊಟ್ಟರೆ ಸಾಕಪ್ಪ ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡು ಬಂದಿರ್ತಾಳೆ. ಆ ರೋಗಿಗಳೆಲ್ಲ ಹೋದ್ಮೇಲೆ ಅವಳು ಹೋಗಿ ಡಾಕ್ಟ್ರನ್ನ ಭೇಟಿ ಆಗ್ತಾಳೆ. ಭೇಟಿಯಾದಾಗ ಅವಳು ನಿರೀಕ್ಷೆಯಂತೆ ಡಾಕ್ಟ್ರು ಕೊಡೋದಿಲ್ಲ ಕೈಯಿಂದ, ಅಲ್ಲಿ ಜಸ್ಟ್ ಒಂದು ಸಜೆಷನ್ ಕೊಟ್ಟು ಕಳಿಸ್ತಾರೆ, ಈ ಥರ ತಗೋಂತ. ಅವಳು ಹತ್ಕೊಂಡು ಹೋಗ್ತಾಳೆ. ಅವಾಗ ಕರೆದು ಯಾಕೆ ಅಂದಾಗ ಈ ಥರ ಅಂತ ಹೇಳಿದಾಗ ಅವಳು ಹಠ ಮಾಡ್ತಾಳೆ, ಇಲ್ಲ ನಿಮ್ಮ ಕೈಯಿಂದನೇ ಕೊಡಬೇಕು ಅಂತೇಳಿ ಹಠ ಮಾಡಿದಾಗ ಕೊನೆಗೂ ಅವಳ ಆಸೆ ಅಂತ ಕೈಯಿಂದ ಕೊಡ್ತಾರೆ. ಆದರೆ ಇಲ್ಲಿ ಡಾಕ್ಟ್ರು ಹೇಳ್ತಾರೆ, ಇಲ್ಲಿ ಯಾವುದೇ ಔಷಧಿ ಅನ್ನುವಂಥದ್ದು ಔಷಧಿಯಾಗಿ ಕೆಲಸ ಮಾಡುತ್ತೆ ಹೊರತು ಯಾರ ಕೈಯಿಂದನೂ ಕೊಟ್ಟುವೆ ಅಂತ ಕೆಲಸ ಮಾಡಲ್ಲ ಅಂತೇಳಿ ಅವರು ವೈಚಾರಿಕತೆಯನ್ನು ಅವಳಿಗೆ ತಿಳಿಸಿ ಹೇಳ್ತಾರೆ. ಇದು ನಡೆಯುತ್ತೆ. ಇದಾದಮೇಲೆ ಬೈರಾಪುರದ ಗ್ರಾಮದಲ್ಲಿ 2 ಗುಂಪುಗಳಿರುತ್ತೆ. ಅಲ್ಲಿ ಒಂದು ಒಕ್ಕಲಿಗ ಗುಂಪು, ಇನ್ನೊಂದು ಲಿಂಗಾಯತರ ಗುಂಪು. ಸಹಜವಾಗಿ ಈಗಲೂ ಕೂಡ ಜಾತಿವಾರು ಗುಂಪುಗಳಿರುವಂಥದ್ದನ್ನು ಊರುಗಳಲ್ಲಿ ಗಮನಿಸ್ಬೋದು. ಅದನ್ನೇ ಇಲ್ಲಿ ತೇಜಸ್ವಿ ಅವರು ಹೇಳಿರುವಂಥದ್ದು. ಇಲ್ಲಿ ಒಕ್ಕಲಿಗರ ಗುಂಪು ರಾಮಣ್ಣ ಗೌಡರು ಒಕ್ಕಲಿಗರ ಗುಂಪನ್ನು ಪ್ರತಿನಿಧಿಸಿದರೆ, ಲಿಂಗಾಯತ ಗುಂಪಿನ ಪ್ರಮುಖರಾಗಿ ಶಿವಣ್ಣ ಕಾಣುತ್ತಾರೆ. 2 ಸಮುದಾಯಗಳ ನಡುವೆ ರಾಜಕೀಯ ಪೈಪೋಟಿಯ ಕಾರಣದಿಂದ ವೈಷಮ್ಯ ಏರ್ಪಟ್ಟಿದ್ದನ್ನು ಲೇಖಕರು ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಯಾವ ರೀತಿ 2 ಕ್ಯಾಸ್ಟ್ ಮಧ್ಯೆ ಒಂದು ವೈಚಾರಿಕವಾಗಿ ಮತ್ತು ರಾಜಕೀಯವಾಗಿ ಪೈಪೋಟಿ ಪ್ರಬಲವಾಗಿತ್ತು ಅನ್ನೋದನ್ನು ಹೇಳ್ತಾರೆ. ಆ ಊರಿನ ರಾಮಣ್ಣ ಗೌಡರು ಮತ್ತು ಶಿವಣ್ಣ 2 ಬಣಗಳು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಡಾಕ್ಟ್ರನ್ನು ಬಳಸ್ಕೊಳ್ಳೋದಕ್ಕೆ ನೋಡ್ತಾರೆ ದಾಳವಾಗಿ. ಆದರೆ ಡಾಕ್ಟ್ರ್ ಇದಕ್ಕೆ ಸಹಕಾರ ಕೊಡೋದಿಲ್ಲ. ಅದೇ ರೀತಿ ಅಲ್ಲಿನ ಪೊಲೀಸ್ ಅಧಿಕಾರಿ ಅಸ್ಗರ್ ಅವರು 2 ಗುಂಪಿನ ಬಳಿ ಇಬ್ಬರನ್ನೂ ಕೂಡ ಅವಕಾಶವಾಗಿ ತೆಗೆದುಕೊಂಡು ಹಣವನ್ನು ಮಾಡಿಕೊಳ್ಳುವಂಥ ಕೆಲಸ ಮಾಡ್ತಾ ಇರ್ತಾನೆ. ಅದಕ್ಕೂ ಕೂಡ ಡಾಕ್ಟರ್ ಅವರು ವಿರೋಧವನ್ನು ಮಾಡ್ತಾ ಹೋಗ್ತಾರೆ. ಮತ್ತು ಅಮಾಯಕರನ್ನು ಕರೆಸಿ ಅಸ್ಗರ್ ಸಾಹೇಬರು ಪೊಲೀಸ್ ಸ್ಟೇಷನಲ್ಲಿ ಅಮಾಯಕರನ್ನು ಇಬ್ಬರನ್ನು ಕರೆಸಿ ರೆಹಮಾನ್ ರಂಗಾರನ್ನು ಹೊಡೆದಾಗ ಅವ್ರ ಪರವಾಗಿ ನ್ಯಾಯ ಮಾಡಿ ಅವ್ರ ಪರವಾಗಿ ವಾದಕ್ಕೆ ನಿಲ್ಲೋ ಕೆಲಸವನ್ನು ಡಾಕ್ಟರ್ ಕುಬಿ ಅವರು ಮಾಡ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ರೋಗಿಗಳಿಗೆ ಮಾತ್ರ ಡಾಕ್ಟರ್ ಅಲ್ಲ, ಸಮಸ್ಯೆಗಳಿಗೂ ಕೂಡ ಡಾಕ್ಟ್ರಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಇಲ್ಲಿ ಡಾಕ್ಟರ್ ಕುಬಿ ಅವರು ಮಾಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಇನ್ನು ರಾಮರಾಯ ಅನ್ನುವಂತಹ ಕ್ಯಾರೆಕ್ಟರ್ ಇಲ್ಲಿ ಬರ್ತಾ ಹೋಗುತ್ತೆ. ರಾಮರಾಯ ಆಸ್ಪತ್ರೆಯ ಸಹಾಯಕ. ಆರಂಭದಲ್ಲಿ ಡಾಕ್ಟರ್ ಕುಬಿ ಅವರ ವಿರುದ್ಧವಾಗಿ ಇರುತ್ತಾನೆ. ಆದರೆ ಒಬ್ಬ ವಿರೋಧಿಯಾಗಿರುವವನ ಆರೋಗ್ಯವನ್ನು ವೈದ್ಯನ ಕರ್ತವ್ಯನಾಗಿ ನಿಷ್ಠೆಯಿಂದ ಮಾಡ್ತಾನೆ ಡಾಕ್ಟರ್ ಕುಬಿ. ಅದಕ್ಕೋಸ್ಕರ ಇಲ್ಲಿ ರಾಮರಾಯ ಯಾವುದೋ ಒಂದು ತಿನ್ನಬಾರ್ದು ಔಷಧಿ ತಿಂದಾಗ ಅವನಿಗೆ ರಿಯಾಕ್ಷನ್ ಆಗಿಬಿಟ್ಟು ಅವನು ಸಾಯೋ ಸ್ಟೇಜ್ನಲ್ಲಿದ್ದಾಗ ಅವನನ್ನು ಕಾಪಾಡಿಕೊಳ್ಳುವಂತಹ ಕೆಲಸವನ್ನು ಇಲ್ಲಿ ನಮ್ಮ ಡಾಕ್ಟರ್ ಕುಬಿ ಅವರು ಮಾಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಅವನು ಏನು ಡಾಕ್ಟ್ರಿಗೆ ಮೊದಲೇದಾಗಿ ಕೋಪ್ರೇಟ್ ಮಾಡೋದಿಲ್ಲ ಬಂದಂಥ ಸಂದರ್ಭದಲ್ಲಿ ಡಾಕ್ಟ್ರಿಗೆ, ಯಾರು ಅವ್ರಿಗೆ ಸಹಾಯಕ ಆಗಿದ್ದಂಥ ರಾಮರಾಯ. ಆದರೆ ಇಲ್ಲಿ ನಂತರದಲ್ಲಿ ಅವನು ಸಹಾಯವನ್ನು ಮಾಡ್ತಾ ಹೋಗ್ತಾನೆ, ಅವ್ರ ಪರವಾಗಿ ನಿಂತ್ಕೊಳ್ತಾನೆ. ಆದರೆ ಇಲ್ಲಿ ಡಾಕ್ಟ್ರ್ ಪರವಾಗಿ ಇಲ್ಲದೆ ಇದ್ದಾಗ ಒಂಥರ ಸಮಸ್ಯೆ ಇದ್ದರೆ, ಡಾಕ್ಟ್ರ್ ಪರವಾದಾಗ ಇನ್ನೊಂದು ಸಮಸ್ಯೆ ಆಗುತ್ತೆ. ಯಾಕೆ ಅಂತಂದರೆ ವಿರೋಧ ಇದ್ದಾಗ ಅವ್ರಿಗೆ ಸಹಕಾರ ಸಿಗೋದಿಲ್ಲ. ಅವ್ರ ಪರವಾಗಿದ್ದಾಗ ಅವ್ರ ಬಗ್ಗೆ ಅಪಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾನೆ ರಾಮರಾಯ. ಅಂದರೆ ಇಲ್ಲಿ ಡಾಕ್ಟ್ರು ನಂಬಿಕೆ ಮತ್ತು ಮೂಢನಂಬಿಕೆ ಅದು ಇದು ಅಂತಂದೇಳಿ ಅವ್ರ ನಂಬಿಕೆ ಇರಲ್ಲ. ಆದರೆ ಇವನು ಇಲ್ಲ ಡಾಕ್ಟ್ರ್ ಅದು ಮಾಡ್ತಾರೆ ಇದು ಮಾಡ್ತಾರೆ ಮಂತ್ರ ಮಾಟ ಎಲ್ಲ ಗೊತ್ತು ಅನ್ನೋದನ್ನು ಸುಳ್ಳುಗಳನ್ನು ಡಾಕ್ಟ್ರ್ ಮೇಲೆ ಹಬ್ಬಿಸಿ ಜನಗಳಲ್ಲಿ ಮೂಢನಂಬಿಕೆ ಒಡೆದೋಡಿಸೋ ಬದಲು ಮೂಢನಂಬಿಕೆಯನ್ನು ತುಂಬಿಸುವಂಥ ಕೆಲಸವನ್ನು ಈ ರಾಮರಾಯ ಮಾಡ್ತಾ ಹೋಗ್ತಾನೆ. ಆಮೇಲೆ ಇಲ್ಲಿ ಬೈರಾಪುರದ ರಣಬಂಡೆಯ ವಿಚಾರ ಬರುತ್ತೆ. ಆ ಊರಿನ ರಣಬಂಡೆ ಇರುತ್ತೆ. ಆ ಊರಿನ ಎಂಟ್ರೆನ್ಸ್ನಲ್ಲಿ ಆ ಬಂಡೆ ಇರುತ್ತೆ. ಆ ಬಂಡೆಯನ್ನು ಹೊಡಿಬಾರ್ದು ಅನ್ನೋ ಕಾರಣಕ್ಕೆ ರೋಡನ್ನು ಅಲ್ಲಿಗೆ ನಿಲ್ಲಿಸ್ಬಿಟ್ಟಿರ್ತಾರೆ. ಅಂದರೆ ಇಲ್ಲಿ ಆ ಬಂಡೆ ಅರ್ಧಕ್ಕೆ ನಿಂತೋಗ್ಬಿಟ್ಟಿರುತ್ತೆ, ಅಲ್ಲಿಂದ ರೋಡೇ ಇರೋದಿಲ್ಲ. ಆ ರೋಡೇ ಇಲ್ಲದಿದ್ದಂಥ ಸಮಯದಲ್ಲಿ ಆ ಊರಿಗೆ ಬರೋದಕ್ಕೆ ತುಂಬಾ ಕಷ್ಟ. ಇದು ಒಂದು ರೀತಿ ಜನಗಳಿಗೆ ಅಡ್ವಾಂಟೇಜ್ ಆಗಿತ್ತು ಅಲ್ಲಿ. ಅಂದರೆ ಏನು ಬೇಕಾದ್ರೂ ಇಲ್ಲೀಗಲ್ ಮಾಡಿದ್ರು ಕೂಡ ಅಲ್ಲಿಗೆ ಪೊಲೀಸರಾಗಲಿ ಯಾರು ಅಬಕಾರಿಯವರಾಗಲಿ ಯಾರು ಕೂಡ ವಿಸಿಟಿಗೆ ಬರ್ತಾ ಇರಲಿಲ್ಲ. ಆ ರಣಬಂಡೆಯನ್ನು ತೆಗಿಬಾರ್ದು ಅನ್ನೋದು ಕೂಡ ಊರಿನವ್ರಿಗೆ ಕೆಲವ್ರಿಗೆ ಆಸಕ್ತಿ ಇತ್ತು. ಅದ್ರ ಜೊತೆ ನೆಂಟರಿಷ್ಟರು ಕೂಡ ಯಾರು ಜಾಸ್ತಿ ಊರಿಗೆ ಬರ್ತಿರ್ಲಿಲ್ಲ. ಅದು ಕೂಡ ಇಲ್ಲಿ ಲೇಖಕರು ಮೆನ್ಷನ್ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇಲ್ಲಿ ಆ ರಣಬಂಡೆಯನ್ನು ಡೈನಮಿಟ್ ಇಟ್ಟು ಹೊಡಿಬೇಕು ಅಂತೇಳಿ ಡಾಕ್ಟರ್ ಕುಬಿ ಅವರು ಸರ್ಕಾರದ ಗಮನಕ್ಕೆ ತಂದಿರ್ತಾರೆ. ಅಂದರೆ ಊರಿನ ಅಭಿವೃದ್ಧಿಗೆ ತೊಂದರೆ ಆಗ್ತಾ ಇದೆ, ಡೈನಮೈಟ್ ಇಟ್ಬಿಟ್ಟು ಈ ಒಂದು ಬಂಡೆಯನ್ನು ಒಡಿಸಿ ಅಂತೇಳಿ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಡಾಕ್ಟರ್ ಕುಬಿ ಪತ್ರವನ್ನು ಬರೆದಿರ್ತಾರೆ. ಇಂತಹ ಟೈಮ್ನಲ್ಲೇ ಒಂದು ದಿನ ಏನಾಗುತ್ತೆ ಅಂದರೆ
ಈ ಇಯಾಲ ಅನ್ನುವಂತಹ ಹುಡುಗಿಯನ್ನು ಕೊಲೆ ಮಾಡಿಬಿಟ್ಟಿರ್ತಾರೆ. ಆ ಕೊಲೆ ವಿಷಯ ಗೊತ್ತಾದ ತಕ್ಷಣವೇ ಹಾಸ್ಪಿಟ್ಲಿಂದ ಡಾಕ್ಟರ್ ಕುಬಿಯವರು ಅಲ್ಲಿ ಹೋಗ್ಬಿಟ್ಟು ಆಕೆಯ ಡೆಡ್ ಬಾಡಿ ಬಳಿ ಹಲವಾರು ಜನ ಸೇರಿರ್ತಾರೆ. ಅಲ್ಲಿ ಒಂದು ಬಸ್ ಬೇರೆ ಕೆಟ್ಟೋಗಿರುತ್ತೆ. ಆ ಬಸ್ನವರು ಕೂಡ ಇನ್ನೂ ಬಂದು ಜಾಸ್ತಿ ಗುಂಪು ಕ್ರೌಡ್ ಆಗಿರುತ್ತೆ. ಆ ಕ್ರೌಡೆಲ್ಲ ನಿಂತ್ಕೊಂಡು ಅಲ್ಲೆಲ್ಲ ಡೆಡ್ ಬಾಡಿ ಸುತ್ತ ಮಾತಾಡ್ತಾ ಇರ್ತಾರೆ. ಡಾಕ್ಟರ್ ಕುಬಿ ಡೆಡ್ ಬಾಡಿಯನ್ನು ನೋಡಿ ಆ ಡೆಡ್ ಬಾಡಿ ಸುತ್ತಮುತ್ತ ಕೆಲವು ಯಾವ ರೀತಿ ಡೆತ್ ಆಗಿದೆ, ಅನುಮಾನಾಸ್ಪದವಾಗಿರುವಂಥ ವಿಚಾರಗಳನ್ನೆಲ್ಲ ಅಲ್ಲಿ ನೋಟ್ಬುಕ್ನಲ್ಲಿ ಬರ್ಕೊಳ್ಳುವಂಥ ಕೆಲಸವನ್ನು ಇಲ್ಲಿ ಡಾಕ್ಟರ್ ಕುಬಿಯವರು ಮಾಡ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಈ ಇಯಾಲ ಕೊಲೆ ಆಗಿರುವಂಥದ್ದು ನಿಜವಾಗ್ಲೂ ಕೂಡ ಒಂದು ರೀತಿ ಡಾಕ್ಟರ್ ಕುಬಿಯವರಿಗೆ ಭಾಳಷ್ಟು ಮನಸ್ಸಿನಲ್ಲಿ ಪ್ರಶ್ನೆಗಳನ್ನು ಉಂಟು ಮಾಡ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಕುಬಿಯವರು ಆ ಒಂದು ಕೊಲೆಗಾರನನ್ನು ಪತ್ತೆ ಹಚ್ಚೋದಕ್ಕೆ ಭಾಳಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಆ ಊರಿನ ರಾಮಣ್ಣಗೌಡ್ರ ಮನೆಗೂ ಹೋಗಿ ಬರ್ತಾರೆ. ರಾಮಣ್ಣಗೌಡನಿಗೂ ಇದಕ್ಕೆ ಸಂಬಂಧ ಇದೆಯಾ ಅಂತ ಚೆಕ್ ಮಾಡುವಂಥ ಕೆಲಸ ಮಾಡ್ತಾರೆ. ಅದೇ ರೀತಿ ರಾಮರಾಯ ಹೇಳ್ದ ಮಾತನ್ನು ಕೇಳಿ ಎಮ್ಮೆ ಕಾಯುವ ಹುಡುಗರ ಬಳಿಗೂ ಹೋಗಿ ಆ ಹುಡುಗರೇನಾದರೂ ಕೊಲೆ ಮಾಡಿದ್ರು ಅಂತ ನೋಡೋವಂಥ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಊರಿನಲ್ಲಿ ಇನ್ನೊಂದು ಟೀಮು ಶಿವಣ್ಣ ಟೀಮ್ ಬಗ್ಗೆನೂ ಕೂಡ ಇವರಿಗೆ ಡೌಟ್ ಇರುತ್ತೆ. ಅದನ್ನು ಕೂಡ ಕೆದಕಿ ನೋಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಒಬ್ಬ ಡಾಕ್ಟ್ರಾಗಿ ಆ ಊರಿನಲ್ಲಿ ರೋಗಿಗಳನ್ನು ಅಷ್ಟೇ ನೋಡದೆ ಆ ಊರಿನ ಈ ಒಂದು ನಂಬಿಕೆ, ಮೂಢನಂಬಿಕೆ, ಅಲ್ಲಿದ್ದಂಥ ರಾಜಕೀಯ ದರ್ಪ ದೌರ್ಜನ್ಯಗಳ ವಿರುದ್ಧವಾಗಲೂ ಕೂಡ ಡಾಕ್ಟ್ರಾಗಿ ಇವರು ಹೋರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಒಬ್ಬ ವೈದ್ಯನಾಗಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇರುವಂತಹ ಡಾಕ್ಟರ್ ಅವರು ಹೇಗಾದರೂ ಮಾಡಿ ಕೊಲೆಗಾರನ ಪತ್ತೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ರಾಮರಾಯ ಇಯಾಲ ಮೃತದೇಹವನ್ನು ಡೀಟೇಲ್ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಅಂತೇಳಿ ವಾದ ಮಾಡ್ತಾನೆ. ಆದರೆ ಡಾಕ್ಟರ್ ಕುಬಿಯವರು ಡೀಟೇಲ್ ಪೋಸ್ಟ್ ಮಾರ್ಟಮನ್ನು ಮಾಡಲು ಡಿಸೈಡ್ ಮಾಡ್ತಾರೆ. ಆದರೆ ಅವರ ತಾಯಿ ಬಾಯಮ್ಮ ಡೀಟೇಲ್ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಅಂತೇಳಿ ಹೇಳ್ತಾರೆ. ಇಲ್ಲಿ ಏನು ಅಂತಂದರೆ ಈ ಅಸ್ಗರ್ ಸಾಹೇಬ್ರು ಇರ್ತಾರಲ್ಲ ಪೊಲೀಸು, ಅಸ್ಗರ್ ಸಾಹೇಬ್ರು ಹೇಳ್ತಾರೆ, ಸರ್ ತಂದೆ ತಾಯಿಗೆ ಹೇಳ್ಬಿಡ್ತಾರೆ, ಅವರು ಮುಗ್ಧರವರು. ಆ ಮುಗ್ಧರಿಗೆ ಹೋಗ್ಬಿಟ್ಟು ನೋಡಿ ನಿಮ್ಮ ಬಾಡಿನೆಲ್ಲ ಕಟ್ ಮಾಡಿ ಕೊಟ್ಬಿಡ್ತಾರೆ, ಪೋಸ್ಟ್ ಮಾರ್ಟಮ್ ಬೇಡ ಅಂತ ಹೇಳ್ತಾರೆ. ಯಾಕಂದರೆ ಅವನು ಆ ಕೊಲೆಯಿಂದ ಅವರೇನೋ ಒಂದು ಪೋಸ್ಟ್ ಮಾರ್ಟಮ್ ಆಗಲಿಲ್ಲ ಅಂದರೆ ಇದನ್ನು ಇನ್ಡೆಪ್ತ್ ಇನ್ವೆಸ್ಟಿಗೇಷನ್ ಬೇಕಾಗಲ್ಲ, ಸುಮ್ಮನೆ ಮುಚ್ಚಾಕ್ಬೋದು ಅನ್ನೋದು ಅವರಿಗೆ ಈಸಿಯಾಗಿ ಕೊಲೆಯಿಂದ ನುಣುಚ್ಕೋಬೋದಲ್ಲ ಅನ್ನುವಂಥ ಪ್ರಯತ್ನ ಮಾಡೋದಕ್ಕೋಸ್ಕರ ಅಸ್ಗರು ತಂದೆ ತಾಯಿಗೆ ಡೈವರ್ಟ್ ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ ಡಾಕ್ಟ್ರು ಅದನ್ನ ಡೀಟೇಲ್ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂದ್ಕೊತಾರೆ. ಕೊನೆಗೂ ಅವ್ರ ಅಪ್ಪ ಅಮ್ಮ ಭಾಳಷ್ಟು ಗೋಗರ್ದು ಡೀಟೇಲ್ ಪೋಸ್ಟ್ ಮಾರ್ಟಮ್ ಮಾಡಬಾರ್ದು ಅಂತೇಳಿ ಹೇಳಿದಾಗ ಆಯಿತು ಅಂತ ಬಿಡ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ಸಮಾಧಾನ ಇರೋದಿಲ್ಲ ಡಾಕ್ಟ್ರಾಗಿ ಅವ್ರಿಗೆ. ನಾನು ಒಂದು ಅಮಾಯಕ ಹುಡುಗಿಯ ಕೊಲೆ ಅತ್ಯಾಚಾರದ ವಿಚಾರವನ್ನು ಡೀಟೇಲ್ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲಲ್ಲ ಅನ್ನುವಂಥ ಬೇಸರ ಅವರನ್ನು, ಸರಿಯಾಗಿ ನ್ಯಾಯ ಕೊಡೋಕ್ಕಾಗಲಿಲ್ಲ ಅನ್ನುವಂಥ ಗಿಲ್ಟ್ ಅವರನ್ನು ಕಾಡ್ತಾ ಹೋಗುತ್ತೆ ವಿದ್ಯಾರ್ಥಿಗಳೇ. ಇದಾದಮೇಲೆ ಈ ಇಯಾಲ ಕೊಲೆ ಆದಮೇಲೆ ಭಾಳಷ್ಟು ಆ ವಿಚಾರವನ್ನು ಅಡ್ವಾಂಟೇಜಾಗಿ ಇಟ್ಕೊಂಡು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ಊರಿನಲ್ಲಿದ್ದಂತಹ ಎರಡೂ ಜಾತಿಯ ನಾಯಕರುಗಳು ಭಾಳ ಪ್ರಯತ್ನ ಮಾಡ್ತಾರೆ. ಅದಂತೂ ಇದರಲ್ಲಿ ಭಾಳಷ್ಟು ಒಂದು ರೀತಿ ಇವತ್ತಿನ ಒಂದು ರಾಜಕಾರಣ, ಇವತ್ತಿನ ಒಂದು ವ್ಯವಸ್ಥೆಗೆ ಇಲ್ಲಿ ಹಿಡಿದಂಥ ಕನ್ನಡಿಯಾಗಿ ಇದನ್ನು ಕಾಣಿಸ್ತಾ ಹೋಗುತ್ತೆ ನೋಡಿ. ಮುಖ್ಯವಾಗಿ ರಾಮಣ್ಣಗೌಡರ ವಿರೋಧಿ ಗುಂಪಾಗಿದ್ದಂಥ ಶಿವಣ್ಣ ಮತ್ತು ಗುರುರಾಯ, ಬಸವಯ್ಯ, ಪ್ಲಾಟರ್ ಫಿಂಟು ಇವರೆಲ್ಲ ಸೇರಿಕೊಂಡು ಈ ಕೊಲೆಯಾಗಿರುವಂಥ ಇಯಾಲ ಮನೆಗೆ ಹೋಗ್ತಾರೆ. ಇಯಾಲ ಮನೆಗೆ ಹೋಗಿ ಒಬ್ಬರೇ ನನ್ನ ಭೇಟಿ ಆಗ್ತಾರೆ. ಅವ್ರ ಅಪ್ಪನನ್ನು ಭೇಟಿಯಾಗಿ ಅವನನ್ನು ಒಂದು ರಿಕ್ವೆಸ್ಟ್ ಮಾಡ್ಕೊತಾರೆ, ನೀನೇನಾದರೂ ಮಾಡಿ ನಿನ್ನ ಮಗಳನ್ನು ಈ ರೀತಿ ಮಾಡಿರುವಂತಹದ್ದು ರಾಮಣ್ಣಗೌಡರು ನಿಮ್ಮ ಮಗಳನ್ನು ಅತ್ಯಾಚಾರ ಮಾಡಿದ್ದಾರೆ ಅಂತ ಸುಳ್ಳು ಸುದ್ದಿ ಹಬ್ಬಿಸುವಂತೇಳಿ ಅದೇ ಅವನದೇ ಜಾತಿಯ ಪ್ಲಾಂಟರ್ ಫಿಂಟುವನ್ನು ಕರ್ಕೊಂಡು ಹೋಗ್ತಾರೆ. ಒಬ್ಬರಿಂದ ಕ್ರಿಶ್ಚಿಯನ್ ಆಗಿರೋದ್ರಿಂದ ಕ್ರಿಶ್ಚಿಯನ್ ಮನೆಗೆ ಒಬ್ಬ ಕ್ರಿಶ್ಚಿಯನನ್ನು ಕರ್ಕೊಂಡು ಈ ಶಿವಣ್ಣ ಅನ್ನುವಂತಹ ವ್ಯಕ್ತಿ ಹೋಗಿ ಅವನಿಗೆ ಹೇಳ್ಕೊಡ್ತಾರೆ, ನೀನು ರಾಮಣ್ಣಗೌಡ ಭಾಳ ಮೆರೀತಿದ್ದಾನೆ, ಅವನ ಮೇಲೆ ಹಾಕನ ಈ ಕೇಸನ್ನು ಅಂತೇಳಿ ಅವನ ಮೇಲೆ ಅವನ ಹೆಸರನ್ನು ಹೇಳು, ಅವನೇ ರೇಪ್ ಮಾಡಿದ್ದಾನೆ ಅಂತೇಳು ಅಂತೇಳಿ ಹೇಳಿದಾಗ ಇಲ್ಲಿ ಅದನ್ನೆಲ್ಲ ಕೇಳಿಸ್ಕೊಂಡಂತಹ ಏನು ಇಯಾಲಾಳ ತಾಯಿಯಾಗಿದ್ದಂಥ ಬಾಯಮ್ಮನಿಗೆ ಸಿಟ್ಟು ಬಂದುಬಿಡುತ್ತೆ. ಬಾಯಮ್ಮ ಬಂದು ಹೇಳ್ತಾಳೆ, ಯಾವುದೇ ಕಾರಣಕ್ಕೂ ಆ ಥರ ನಮ್ಮ ಮಗಳ ವಿಚಾರವನ್ನು ಸುಳ್ಳಾಗಿ ನಮ್ಮ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ನನ್ನ ಮಗಳಿಗೆ ಕೆಟ್ಟ ಹೆಸರು ಬರೋ ಥರ ವಿಚಾರಗಳನ್ನ ನಾವು ಹೇಳೋದಿಲ್ಲ ಅಂತೇಳಿ ಧಿಕ್ಕರಿಸಿದಾಗ ಆ ಸ್ವಾರ್ಥ ರಾಜಕೀಯದ ಗುಂಪು ಆ ಮನೆಯಿಂದ ವಾಪಸ್ ಹೊರಗಡೆ ಬರುವಂತಹ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. ಇದು ಒಂದು ಕಡೆ ಆಗ್ತಾ ಹೋಗುತ್ತೆ. ಇದಾದಮೇಲೆ ಇನ್ನು ರಾಮಣ್ಣಗೌಡರು ತಮ್ಮ ಮೇಲೆ ಬರ್ತಾ ಇರುವಂತಹ ಸುಳ್ಳು ಆರೋಪ ಈ ರೀತಿ ಸಂಚು ಮಾಡ್ತಿದ್ದಾರೆ ಅಂತ ಗೊತ್ತಾದಂತಹ ಸಂದರ್ಭದಲ್ಲಿ ಅವರು ಇನ್ನೊಂದು ಸ್ವಾರ್ಥಕ್ಕೆ ಈ ಇಯಾಲ ಕೊಲೆಯನ್ನು ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಈ ಡಾಕ್ಟರ್ ಕುಬಿಯನ್ನು ಕರೆಸ್ಬಿಟ್ಟು ಅವರು ಹೇಳ್ತಾರೆ,
ನನ್ನ ಮೇಲೆ ಈ ರೀತಿ ಷಡ್ಯಂತ್ರ ಆಗ್ತಾ ಇದೆ, ನಾನು ರೇಪ್ ಮಾಡಿದ್ದೀನಿ ಅಂತೇಳಿ. ಅದಕ್ಕೋಸ್ಕರ ಅವ್ರು ಈ ರೀತಿ ಷಡ್ಯಂತ್ರ ಮಾಡೋ ಮುಂಚೆನೇ ನೀವು ನನಗೊಂದು ರಿಪೋರ್ಟ್ ಕೊಟ್ಬಿಡಿ. ಏನಂತ ಅಂದರೆ ಇಯಾಲಾಗೆ ಇನ್ನೂ ಮೆಚ್ಯೂರೇ ಆಗಿರಲಿಲ್ಲ ಇಯಾಲ ಅಂತ ಒಂದು ರಿಪೋರ್ಟ್ ಕೊಟ್ಬಿಡಿ. ಅವಾಗೇನಾಗುತ್ತೆ ಅಂದರೆ ಇಯಾಲ ಮೆಚ್ಯೂರೇ ಆಗಿರಲಿಲ್ಲ, ಅದಕ್ಕೆ ನಾನು ರೇಪ್ ಮಾಡಿಲ್ಲ ಅನ್ನೋವಂಥ ರೀತಿ ಅವ್ನು ಸೇಫ್ ಆಗೋದಕ್ಕೋಸ್ಕರ ಆ ಹುಡುಗಿ ಬಗ್ಗೆ ಆ ರೀತಿ ಒಂದು ಕೆಟ್ಟ ರಿಪೋರ್ಟ್ ಕೊಡು ಅನ್ನುವಂತಹ ಪ್ರಯತ್ನವನ್ನು ಮಾಡಿದಾಗ ಡಾಕ್ಟರ್ ಕುಬಿ ಅವರು ಅದಕ್ಕೆ ಒಪ್ಪಲ್ಲ. ಅಲ್ಲಿಂದ ಅವರು ಎದ್ದು ಹೊರಗಡೆ ಬರ್ತಾರೆ. ಇದಾದ ಮೇಲೆ ಆ ಕೊಲೆ ವಿಚಾರದ ಸುತ್ತಮುತ್ತ ಇನ್ನೊಂದಷ್ಟು ಬೆಳೆಯುತ್ತೆ. ಸುಮ್ಮನೆ ಊರಿಗೆ ಭಿಕ್ಷೆ ಬೇಡೋದಕ್ಕೆ ಅಂತ ಒಂದಷ್ಟು ಜನ ಬಂದಂಥ ವ್ಯಕ್ತಿಗಳ ಮೇಲೆ ಇವರೆಲ್ಲ CID ಅಧಿಕಾರಿಗಳು ಅನ್ನುವಂತಹ ರೀತಿ ಒಂದು ಟೀಮ್ ಕ್ರಿಯೇಟ್ ಮಾಡುತ್ತೆ. ಆ ಊರಿನಲ್ಲಿದ್ದಂಥವರೆಲ್ಲ ಯಾವುದೇ ಭಿಕ್ಷುಕ ಬಂದರು, ಅಲ್ಲಿ ಜೋಗಪ್ಪ ಬಂದರು, ಅವ್ರನ್ನೆಲ್ಲ ಇವರು CID ಟೀಮ್ನವ್ರಂತೆ ಅನ್ನುವಂತಹ ವಿಚಾರಗಳು ಕೂಡ ಅಲ್ಲಿ ಚರ್ಚೆಗೆ ಒಂದು ಕಡೆ ಬರ್ತಾ ಹೋಗುತ್ತೆ. ಅಲ್ಲಿ ಒಂದು ಸಲ ಏನಾಗುತ್ತೆ, ನಾಯಿಗಳನ್ನು ನೋಡಿದ್ರೆ ಈ CID ನಾಯಿಗಳು ಅನ್ನುವಂಥ ರೀತಿ ಬಿಂಬಿಸ್ತಾ ಹೋಗ್ತಾರೆ. ಒಂದು ಸಲ ಅಂತೂ ಒಂದಷ್ಟು ಒಂದು ದೊಡ್ಡ ನಾಯಿ ಚಿಕ್ಕ ನಾಯಿನ ಓಡಿಸ್ಕೊಂಡು ಒಂದು ಹೋಟ್ಲೊಳಗಡೆ ಚಿಕ್ಕ ನಾಯಿ ಬರುತ್ತೆ. ಅವಾಗ ಎಲ್ಲರೂ ಕೂಡ ಊಟ ತಿಂಡಿ ಮಾಡ್ತಿರೋರೆಲ್ಲ ಕೆಳಗಡೆ ಬಿಡ್ತಾರೆ, ಒಂದು ರೀತಿ ತಪ್ಪಿಸ್ಕೊಂಡು ಓಡೋಗ್ತಾರೆ. ಅಲ್ಲಿ ಆ ನಾಯಿ ದೊಡ್ಡ ನಾಯಿ ಬಂದಿರುತ್ತೆ, ಚಿಕ್ಕ ನಾಯಿ ಓಡಿ ಬಂದಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಇವರು ಅದನ್ನು CID ನಾಯಿ ಅಂದ್ಕೊಂಡ್ಬಿಡ್ತಾರೆ. ಮತ್ತು ನಾವೇನಾದ್ರು ತಪ್ಪು ಮಾಡಿದರೆ ನಮ್ಮ ಮೇಲೆ ಬೊಗಳ್ಬೋದು ಅಂತ ಓಡೋಗ್ತಾರೆ. ಅಂದರೆ ಅವ್ರಿಗೆ ಅಷ್ಟು ಏನು ತಿಳುವಳಿಕೆ ಅನ್ನೋದೇ ಇಲ್ಲ. ಆ ರೀತಿ ಒಂದು ಮೌಢ್ಯ ಅವರಲ್ಲಿ ತುಂಬಿಕೊಂಡಿರುವಂಥದ್ದನ್ನು ಎಷ್ಟು ಚೆನ್ನಾಗಿ ಇಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರು ಹೇಳಿದ್ದಾರೆ ಅಂದರೆ ಅದೊಂದು ಹಾಸ್ಯಾಸ್ಪದವಾಗಿ ಇದ್ದರೂ ಕೂಡ ವಾಸ್ತವಕ್ಕೆ ತುಂಬ ಹತ್ತಿರವಾಗಿದೆ. ಇದೆಲ್ಲ ಆಗುತ್ತೆ. ಈ ಎಲ್ಲ ಕೊಲೆ ವಿಚಾರದ ಸುತ್ತಮುತ್ತ ಒಂದು ತಂತ್ರ, ಪ್ರತಿತಂತ್ರ, ಸ್ವಾರ್ಥ ಎಲ್ಲವನ್ನು ತೋರಿಸ್ತಾ ಹೋಗ್ತಾರೆ. ಅದೆಲ್ಲ ಆದಮೇಲೆ ಒಂದು ಸಲ ಏನಾಗುತ್ತೆ ಅಂದರೆ ಆ ಊರಿನಲ್ಲಿ ಡೈನಮೈಟನ್ನು ಇಟ್ಟು ರಣಬಂಡೆಯನ್ನು ಹೊಡಿಬೇಕು ಅಂತೇಳಿ ಒಂದು ಟೀಮ್ ಬರುತ್ತೆ. ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗುತ್ತೆ ಅಂತಂದರೆ ಲೋರಿ ಅನ್ನುವಂಥವನು ಆ ಬಂಡೆ ಹೊಡೆಯೋದಕ್ಕೆ ಬಂದಿರ್ತಾನೆ. ಅವನಿಗೆ ಒಂದು ಸಮಸ್ಯೆ ಇರುತ್ತೆ. ಅಂದರೆ ಅವನಿಗೆ ಒಂದು ಲೈಂಗಿಕವಾಗಿ ಅವನಿಗೆ ಒಂದು ಸಮಸ್ಯೆ ಇರುತ್ತೆ. ಹೆಂಗಸರ ಇದು ಮೇಹ ರೋಗ ಅಂತೇಳಿ ಬರುತ್ತೆ. ಅಂದರೆ ಹೆಂಗಸರ ರೀತಿ ವರ್ತನೆ ಮಾಡುವಂತಹ ರೋಗ. ಆ ರೋಗ ಯಾರೋ ಇವನಿಗೆ ಹೇಳಿರ್ತಾರೆ, ಈ ಮುಟ್ಟಾಗದೇ ಇರುವಂತಹ ಅಂದರೆ ಏನು ಇವರು ಮೆಚ್ಯೂರ್ಡ್ ಆಗದೆ ಇರುವಂಥ ಹೆಣ್ಮಗಳನ್ನು ಕೂಡಿದರೆ ಈ ಹೆಂಗಸರ ರೀತಿ ನಡ್ಕೊಳ್ಳುವಂತಹ ವರ್ತನೆಯ ರೋಗ ಹೋಗುತ್ತೆ ಅಂತ ಯಾರೋ ಸುಳ್ಳಾಗಿ ಇವನಿಗೆ ಒಂದು ನಂಬಿಸ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಇವನೇನು ಮಾಡಿರ್ತಾನೆ ಅಂದರೆ ಲೋರಿ ಒಂದು ಆ ಹುಡುಗಿಗೆ ಮೆಚ್ಯೂರಿಟಿ ಆಗಿಲ್ಲ ಅಂಥೇಳಿ ಆ ಹುಡುಗಿ ಮೇಲೆ ರೇಪ್ ಮಾಡಿಬಿಡ್ತಾನೆ. ರೇಪ್ ಮಾಡಿದಂಥ ಸಂದರ್ಭದಲ್ಲಿ ಅವಳಿಗೆ ಮೆಚ್ಯೂರ್ಡ್ ಆಗಿರೋದು ಅವ್ನಿಗೆ ಗೊತ್ತಾಗುತ್ತೆ. ಗೊತ್ತಾದಂಥ ಸಂದರ್ಭದಲ್ಲಿ ಅವಳು ಕೂಡ ಅವನ ಅತ್ಯಾಚಾರದ ವಿಚಾರಕ್ಕೆ ಅವಳು ಸ್ಪಂದಿಸೋದಿಲ್ಲ. ಆವಾಗ ಅವಳ ಕಾಲು ಕೂಡ ಮುರಿದೋಗ್ಬಿಡುತ್ತೆ. ಮುರಿದೋದಂತಹ ಸಂದರ್ಭದಲ್ಲಿ ಅವಳು ಮತ್ತೆ ಎಲ್ಲಿ ವಿಷಯ ಎಲ್ಲರಿಗೂ ಗೊತ್ತಾಗುತ್ತಂತ ಲೋರಿ ಅವಳನ್ನು ಕೊಲೆ ಮಾಡಿಬಿಡ್ತಾನೆ. ಆ ವಿಷಯ ಹೆಂಗೆ ಗೊತ್ತಾಗುತ್ತಪ್ಪ ಅಂದರೆ ಇಲ್ಲಿ ಡೈನಮೈಟ್ ಇಟ್ಟು ರಣಬಂಡೆಯನ್ನು ಹೊಡೆದಂಥ ಸಂದರ್ಭದಲ್ಲಿ ಅವನಿಗೆ ಗಾಯ ಆಗುತ್ತೆ, ಇಬ್ಬರಿಗೆ ಗಾಯ ಆಗುತ್ತೆ. ಅದರಲ್ಲಿ ಮೊದಲೊಬ್ಬ ಸತ್ತೋಗ್ಬಿಡ್ತಾನೆ. ಇವನಿಗೆ ಅವನ ತಲೆ ಒಳಗಡೆ ಒಂದು ಕಲ್ಲಿನ ಚೂರು ಚುಚ್ಕೊಂಡು ಮುಂಚೆ ಒಬ್ಬ ಸತ್ತೋಗ್ತಾನೆ. ಎರಡನೇವನಾಗಿ ಲೋರಿ ಸಿಗ್ತಾನೆ. ಲೋರಿ ಅಂತಂದು ಹಾಸ್ಪಿಟ್ಲಿಗೆ ಹಾಕ್ತಾರೆ. ಆವಾಗ ಡಾಕ್ಟರ್ ಕುಬಿ ಅವರು ಟ್ರೀಟ್ಮೆಂಟ್ ಮಾಡಿ ರಾಮರಾಯನಿಗೆ ಇವನನ್ನು ಆರೈಕೆ ಟ್ರೀಟ್ಮೆಂಟ್ ಮಾಡು ಅಂತೇಳಿ ಅವನನ್ನು ಬಿಟ್ಟಂಥ ಸಂದರ್ಭದಲ್ಲಿ ಈ ರಾಮರಾಯ ಅವನಿಗೆ ಲೋರಿಗೆ ಟ್ರೀಟ್ಮೆಂಟ್ ಮಾಡುವಾಗ ಲೋರಿ ಇಲ್ಲಿ ಬಾಯಿ ಬಿಟ್ಟು ಅವನು ಒಪ್ಕೊಳ್ತಾನೆ, ಇಲ್ಲಿ ಇಯಾಲ ಕೊಲೆ ಮಾಡಿದ್ದು ನಾನೇ ಅಂತೇಳಿ ಇಲ್ಲಿ ಒಪ್ಕೊಳ್ತಾ ಹೋಗ್ತಾನೆ. ಒಪ್ಕೊಂಡಂತಹ ಸಂದರ್ಭದಲ್ಲಿ ಅದನ್ನು ಕೇಳಿದಂಥ ರಾಮರಾಯ ಶಾಕ್ ಆಗಿ ಡಾಕ್ಟರ್ ಕುಬಿಯನ್ನು ಕರೀತಾನೆ. ಅಂದರೆ ಇಲ್ಲಿ ಲೋರಿ ಅಳುತ್ತಾ ಬಂಡೆಯಲ್ಲಿ ಕ್ರಿಶ್ಚಿಯನ್ನ ಹುಡುಗಿಯನ್ನು ಕೊಂದಿದ್ದು ನಾನೇ ಅಂತೇಳಿ ತೊದಲುಕೊಂಡು ಹೇಳ್ತಾನೆ. ಆವಾಗ ರಾಮರಾಯ ಬಂದ್ಬಿಟ್ಟು ಡಾಕ್ಟರ್ ಕುಬಿ ಅವರಿಗೆ ವಿಚಾರವನ್ನು ತಿಳಿಸಿದಾಗ ಡಾಕ್ಟರ್ ಕುಬಿ ಅವರು ಅವನಿಗೆ ಹಲವು ರೀತಿಯ ಟ್ರೀಟ್ಮೆಂಟನ್ನು ಮಾಡಿ ಅವನ ಮೂಲಕ ಸತ್ಯ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೋಸ್ಕರ ಅವರು ಬೇರೆ ಬೇರೆ ಮೆಡಿಸಿನನ್ನು ಕೊಟ್ಟು ಭಾಳಷ್ಟು ಕಷ್ಟಪಡ್ತಾ ಇರ್ತಾರೆ. ಆ ಕಷ್ಟಪಡುವಂಥ ಟೈಮ್ನಲ್ಲೂ ನೋಡಿ ಒಂದು ಕಡೆ ಡಾಕ್ಟ್ರು ಅವನಿಂದ ಸತ್ಯ ತಿಳ್ಕೊಬೇಕು, ಲೋರಿಯಿಂದ ಅವನೇ ಕೊಲ್ಗಾರ ಅಂತ ತಿಳ್ಕೋಬೇಕು ಅಂತ ಪ್ರಯತ್ನ ಮಾಡಿದ್ರೆ, ಈ ಕಡೆಗೆ ಈ ರಾಮರಾಯ ಇರ್ತಾನಲ್ಲ, ಇವನು ಸುಮ್ಮನೆ ಇರೋದಿಲ್ಲ. ಇವನೇನು ಮಾಡ್ತಾನೆ ಅಂದರೆ ಅದನ್ನೇ ಅಲ್ಲಿ ಬಂದಿರೋ ಜನಗಳಿಗೆ ತೋರಿಸಿ, ನೋಡಿ ಅವರು ಸತ್ತಿರೋ ಶವದ ಹತ್ರ ಮಾತಾಡಿಸ್ತಿದ್ದಾರೆ ಎಬ್ಸಿ ಅಂತೇಳಿ ಮೂಢನಂಬಿಕೆ ಹಬ್ಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅದನ್ನು ಕೂಡ ಇಲ್ಲಿಗೆ ತೇಜಸ್ವಿಯವರು ಬಳಸ್ಕೊಂಡು ಭಾಳ ಚೆನ್ನಾಗಿ ಬರೆದಿದ್ದಾರೆ ಇದನ್ನು. ನೋಡಿ ಅವನು ಸಾಯುವ ಮೊದಲು ನಾನೇ ಕೊಂದಿದ್ದು ಅಂತೇಳಿ ಒಪ್ಕೊಳ್ತಾನೆ. ಮುಟ್ಟಾಗದೇ ಇರುವಂಥ ಹುಡುಗಿಯರನ್ನು ಕೂಡಿದರೆ ಹೆಂಗಸರ ರೋಗ ಹೋಗುತ್ತದೆ ಅನ್ನೋದಕ್ಕೆ ನಾನು ಈ ಕೆಲಸ ಮಾಡಿದೆ ಅಂತ ಹೇಳ್ತಾನೆ. ಯಾರೋ ಇವನಿಗೆ
ಮುಟ್ಟಾಗದೇ ಇರೋ ಹೆಣ್ಮಕ್ಳನ್ನ ನಾನು ಕೂಡಿದರೆ ನನಗೆ ಹೆಂಗಸರ ರೋಗ ಅಂದರೆ ಹೆಣ್ಮಕ್ಳ ರೀತಿ ಬಿಹೇವ್ ಮಾಡುವಂಥದ್ದು, ಏನು ಲೈಂಗಿಕವಾಗಿ ಅಥವಾ ಲಿಂಗ ಪರಿವರ್ತನೆ ಕಾಯಿಲೆ ಇರುತ್ತಲ್ಲ ಅಂಥದ್ದು ಹೋಗುತ್ತೆ ಅಂತ ಯಾರು ಇವ್ನಿಗೆ ಹೇಳಿರ್ತಾರೆ. ಅದಕ್ಕೋಸ್ಕರ ಇವನು ಆ ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು ಇವನು ಸತ್ತೋಗ್ತಾನೆ. ಅಲ್ಲಿಗೆ ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ. ಮತ್ತು ಅದ್ರ ಸುತ್ತಮುತ್ತ ಹೆಂಗೆ ಜನಗಳು ನಡ್ಕೋತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಆಮೇಲೆ ಇನ್ನೊಂದು ಪ್ರಮುಖ ವಿಷಯ ಅಂದರೆ ಇಬ್ಬರು ಅಮಾಲರು, ರಂಗ ಮತ್ತು ರೆಹಮಾನ್ ಇಬ್ಬರು ಕೂಡ ಯಾವುದೇ ತಪ್ಪು ಮಾಡಿರೋದಿಲ್ಲ. ಅವರ ಮೇಲೆ ಈ ಕೊಲೆಯನ್ನು ಹೊರಿಸ್ಬಿಟ್ಟು ಇವರನ್ನು ಊರಿಂದ ಗಡಿಪಾರು ಮಾಡಿಸ್ಬೇಕು ಅಂತ ಆ ಊರಿನ ಲಿಂಗಾಯತ ಮುಖಂಡ ಏನು ಅದು ಸೊಸೈಟಿಯ ಪ್ರಮುಖ ಶಿವಣ್ಣ ಇರ್ತಾನೆ, ಅವನ ಕೆಲಸ ಸಂಚಾಗಿರುತ್ತೆ. ಯಾಕೆ ಅಂತಂದರೆ ಮುಂಚೆ ಇವನು ಮಾಡಿದಂಥ ಎಲ್ಲ ಸ್ಕ್ಯಾಮ್ಗಳು ಕೂಡ ಆ ರಂಗ ಮತ್ತು ರೆಹಮಾನ್ ಗೊತ್ತಿರುತ್ತೆ. ಅವರು ಅಮಾಲರು ಇವನ ಹತ್ರ ಕೆಲಸ ಮಾಡ್ತಾ ಇರ್ತಾರೆ. ಸೊಸೈಟಿನಲ್ಲಿ ಏನೇನು ಅಕ್ಕಿದು ಬೇರೆ ಬೇರೆದೆಲ್ಲ ದಾಸ್ತಾನಲ್ಲಿ ಏನೇನು ಕಳ್ತನ ಆಗಿರುತ್ತೆ, ಸುಮಾರು 17 ಲಕ್ಷದ್ದು ಅವ್ಯವಹಾರ ಮಾಡಿರ್ತಾನೆ ಶಿವಣ್ಣ. ಅದನ್ನು ಮುಚ್ಚಾಕ್ಸೋದಕ್ಕೋಸ್ಕರ, ಅದರಿಂದ ಎಸ್ಕೇಪ್ ಆಗೋದಕ್ಕೋಸ್ಕರ ಏನಾದ್ರು ಮಾಡಿ ಈ ರಂಗ ರೆಹಮಾನನ್ನು ಈಯಾಲ ಕೊಲೆ ಆರೋಪಿಗಳು ಅಂತೇಳಿ ಆರೋಪ ಹೊರಿಸಿ ಇವರನ್ನು ಊರಿಂದ ಹೊಡೆದೋಡಿಸ್ಬೇಕು ಅನ್ನುವಂತಹ ಕೆಲಸವನ್ನು ಅಸ್ಗರ್ ಪೊಲೀಸ್ ಸಾಹೇಬ್ರ ಮೂಲಕ ಇಲ್ಲಿ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತಾನೆ. ಅದು ಒಂದು ಕಡೆಗೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ವಿಚಾರ ಆಗುತ್ತೆ. ಅಂದರೆ ಬಲಿಷ್ಠ ಜನಾಂಗಕ್ಕೆ ಸೇರಿದಂತಹ ವ್ಯಕ್ತಿಗಳು ಏನು ಮಾಡ್ತಾಯಿದ್ರು, ದೊಡ್ಡದು ಯಾವುದೋ ಒಂದು ಸ್ಕ್ಯಾಮ್ ಮಾಡಿ ಆ ಸ್ಕ್ಯಾಮು ವಿಚಾರವನ್ನು ತನ್ನ ವೀಕ್ನೆಸ್ಗಳು ಗೊತ್ತಿರೋ ಪರ್ಸನ್ಸನ್ನು ಆ ಸ್ಕ್ಯಾಮ್ ವಿಚಾರಗಳು ಗೊತ್ತಿರೋ ಪರ್ಸನ್ಸನ್ನು ಯಾವುದಾದ್ರು ಮರ್ಡರ್ ಕೇಸು ಯಾವುದೋ ಒಂದು ಕೇಸ್ ಬಂದಾಗ ಫಿಟ್ ಮಾಡಿ ಅವರನ್ನು ಊರಿಂದ ಆಚೆ ಕಳಿಸಿ ತಾವು ಆ ಸ್ಕ್ಯಾಮ್ಗಳಿಂದ ಅಂದರೆ ಎಸ್ಕೇಪ್ ಆಗಿಬಿಟ್ಟು ಅವರು ಚೆನ್ನಾಗಿ ಲೈಫ್ ಲೀಡ್ ಮಾಡ್ಕೊಂಡು ಹೋಗುವಂತಹ ಒಂದು ವ್ಯವಸ್ಥೆ ಕೂಡ ಇತ್ತು ಅನ್ನೋದಕ್ಕೆ ಇಲ್ಲಿ ತೇಜಸ್ವಿ ಅವರು ಆ ವಿಚಾರವನ್ನು ಹೇಳ್ತಾ ಹೋಗ್ತಾರೆ. ಒಟ್ಟಾರೆ ಇಲ್ಲಿ ಭಾಳಷ್ಟು ವಿಚಾರಗಳು ಚರ್ಚೆ ಆಗಿದೆ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ ಅದರ ಜೊತೆಗೆ ಡಾಕ್ಟರ್ಗೆ ಮೌಢ್ಯತೆಯನ್ನು ಅಂಟಿಸಿದಂಥ ರಾಮರಾಯನನ್ನು ನೋಡ್ಬೋದು ನಾವು. ಡಾಕ್ಟ್ರ್ ಒಬ್ಬ ವೈಚಾರಿಕ ವ್ಯಕ್ತಿ, ಆರ್ಮಿಯಲ್ಲಿ ಡಾಕ್ಟ್ರಾಗಿ ಕೆಲಸ ಮಾಡಿದವರು, ಅವರು ಮುಂಚೆಯಿಂದ ಸೈಂಟಿಫಿಕ್ ಥಿಂಕ್ ಮಾಡುವಂಥವ್ರು. ಅಂಥ ವ್ಯಕ್ತಿಯ ಸುತ್ತಮುತ್ತ ಇಲ್ಲಿ ಅವ್ರ ಬೆನ್ನಿಗೆ ಬಿದ್ದ ಬೇತಾಳದ ರೀತಿಯಲ್ಲಿ ಪ್ರತಿ ಅವರ ಕೆಲಸವನ್ನು ಕೂಡ, ಅವ್ರ ಒಳ್ಳೆ ಕೆಲಸವನ್ನು ಕೂಡ ಮೌಢ್ಯತೆ ಕಡೆಗೆ, ದೇವರು ನಂಬಿಕೆ ಅದು ಇದು ಕೆಲವು ವಿಚಾರಗಳನ್ನ ಹೇಳ್ಬಿಟ್ಟು ಇವನು ಜನಗಳಲ್ಲಿ ಮತ್ತಷ್ಟು ಮೌಢ್ಯ ಬಿತ್ತುವಂತಹ ಕೆಲಸವನ್ನು ಮಾಡ್ತಾನೆ. ಒಂದು ಕಡೆ ಡಾಕ್ಟ್ರಾಗಿ ಅವರು ಈ ಸಹಾಯಕನನ್ನು ಎದುರಿಸ್ಬೇಕಾಗಿ ಬರುತ್ತೆ. ಹಲವಾರು ಬಾರಿ ವಾದ ಮಾಡೋಣ ಅನ್ಸಿದ್ರು ಕೂಡ ಡಾಕ್ಟ್ರಿಗೆ ವಾದ ಮಾಡೋಷ್ಟು ಟೈಮ್ ಇಲ್ಲಿರಲ್ಲ. ಆದರೆ ಇವನು ಸಿಕ್ಕಾಬಟ್ಟೆ ಡಾಕ್ಟ್ರುಗಳನ್ನು ಭಾಳ ಊರಿಂದ ಕಳಿಸಿ ಇವನಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇವನ ಬಾಯಿ ಕೂಡ ಭಾಳ ಬೆಳೆದ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಕೆಲವ್ರು ಹೆಂಗೆ ಕೆಳಗಡೆ ಸ್ಥಾನದಲ್ಲಿದ್ದರೂ ಕೂಡ ಮೇಲ್ಗಡೆ ಸ್ಥಾನದಲ್ಲಿರುವಂಥ ಅಧಿಕಾರಿಗಳನ್ನ ಆಟ ಆಡಿಸ್ತಾರೆ ಅನ್ನೋದಕ್ಕೆ ಈ ರಾಮರಾಯ ಅನ್ನುವಂಥವನು ನಮಗೆ ಕಾಣಸಿಗ್ತಾ ಹೋಗ್ತಾನೆ. ಅದು ಕೂಡ ಇಲ್ಲಿ ಒಂದು ಪ್ರಮುಖ ಪಾತ್ರ, ರಾಮರಾಯನ ಪಾತ್ರ ಕೂಡ. ಅದನ್ನು ಕೂಡ ಲೇಖಕರು ಇಲ್ಲಿ ಹೇಳಿದರೆ ವೈಚಾರಿಕತೆ ಡಾಕ್ಟ್ರ್ ಮೂಲಕ ತೋರಿಸಿದ್ರೆ, ನಂಬಿಕೆ ಮೂಢನಂಬಿಕೆಯ ಕೆಲವು ವಿಚಾರಗಳನ್ನು ಇಲ್ಲಿ ರಾಮರಾಯನ ಮೂಲಕ ತೋರಿಸ್ತಾ ಹೋಗಿದ್ದಾರೆ. ಅದು ಕೂಡ ಇಲ್ಲಿ ಅವರಿಬ್ಬರದು ಕೂಡ ಭಾಳ ಒಳ್ಳೆಯ ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸುತ್ತೆ. ಇದೆಲ್ಲ ಆದಮೇಲೆ ಪ್ರಮುಖ ವಿಚಾರಗಳನ್ನು ನಾನು ಪಾಯಿಂಟ್ಸ್ಗಳನ್ನ ಮಾಡಿದ್ದೀನಿ. ಆ ಪಾಯಿಂಟ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಒಟ್ಟು 14 ಪಾಯಿಂಟ್ಸ್ ಇದೆ. ಇಲ್ಲಿ ಮನುಷ್ಯನ ಕ್ರೂರತ್ವದ ನಡವಳಿಕೆ ಬಗ್ಗೆ ಹೇಳ್ತಾ ಹೋಗ್ತಾರೆ. ಮನುಷ್ಯ ಹೆಂಗೆ ಕ್ರೂರವಾಗಿ ನಡ್ಕೊಳ್ತಾನೆ. ಈಯಾಲ ಅನ್ನುವಂಥ ಕೊಲೆಯಲ್ಲೂ ಕೂಡ ಕೆಲವರು ರಾಜಕೀಯ ಬೇಳೆ ಹೆಂಗೆ ಬೇಯಿಸ್ಕೊಳೋದಕ್ಕೆ ಟ್ರೈ ಮಾಡ್ತಾರೆ. ಅದ್ರ ಜೊತೆ ಲೋರಿ ಹೆಂಗೆ ಅವಳನ್ನು ಕುಡಿದ್ರೆ ಯಾವುದೋ ಕಾಯಿಲೆ ಹೋಗುತ್ತೆ ಅನ್ನೋ ಕಾರಣಕ್ಕೆ ಕ್ರೂರವಾಗಿ ಆಲೋಚನೆ ಮಾಡಿ ಅವಳನ್ನು ಸಾಯಿಸ್ತಾ ಹೋಗ್ತಾನೆ. ಅದು ಕೂಡ ಇಲ್ಲಿ ನೋಡ್ಬೋದು. ಜಾತಿ ನಡುವಿನ ಕಲಹ, ಇಲ್ಲಿ ಲಿಂಗಾಯತ ಒಕ್ಕಲಿಗ ಸಮುದಾಯದ ನಡುವೆ ಆ ಶಿವಣ್ಣ ರಾಮಣ್ಣಗೌಡರ ನಡುವಂಥ ಜಗಳಗಳನ್ನು, ಇಲ್ಲಿ ಜಾತಿ ಕಲಹಗಳನ್ನು ಇದು ಬಿಂಬಿಸ್ತಾ ಹೋಗುತ್ತೆ. ವೈದ್ಯರ ಕಷ್ಟಗಳು, ಡಾಕ್ಟರ್ ಗುಬ್ಬಿ ಅವರು ಆ ಊರಿಗೆ ಬಂದಾಗ ಎಂತೆಂಥ ಕಷ್ಟಗಳಿದ್ವು. ಯಾವುದೇ ಡಾಕ್ಟ್ರು ಅಲ್ಲಿಗೆ ಬರದೇ ಇರುವಂಥ ಪರಿಸ್ಥಿತಿ ಆ ಊರಿನಲ್ಲಿತ್ತು, ಬೈರಾಪುರದಲ್ಲಿತ್ತು. ಅಂದರೆ ಹಳ್ಳಿಗಾಡಿನ ಒಂದು ಪರಿಸರದಲ್ಲಿ ಡಾಕ್ಟ್ರುಗಳು ಇರಬೇಕಾದ್ರೆ ಎಷ್ಟೆಲ್ಲ ಚಾಲೆಂಜಸ್ ಇರುತ್ತೆ ಅನ್ನೋದನ್ನು ಪಾಠ ತಿಳಿಸ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ 4ನೇ ಪಾಯಿಂಟ್ ಮೌಢ್ಯತೆ ಅಂಧಾನುಕರಣೆ. ಅಂದರೆ ಹಿಂದೆ ಮುಂದೆ ಏನು ಗೊತ್ತಿಲ್ಲದೆ ಸುಮ್ಮನೆ ಅದನ್ನು ಅನುಸರಿಸುವಂಥ ಒಂದು ಜನಗಳ ಮನಸ್ಥಿತಿಯನ್ನು ಇದು ತೋರಿಸ್ತಾ ಹೋಗುತ್ತೆ. ಅದರ ಜೊತೆಯಲ್ಲಿ ವೈಚಾರಿಕತೆ, ಹೆಂಗೆ ಮನುಷ್ಯ ವೈಚಾರಿಕವಾಗಿ ಇರಬೇಕು ಅನ್ನೋದನ್ನು ಡಾಕ್ಟರ್ ಕುಬಿ ಅವ್ರ ಮೂಲಕ ಇಲ್ಲಿ ತೋರಿಸ್ತಾ ಹೋಗುತ್ತೆ. ಆಮೇಲೆ ಇಲ್ಲಿ ಪೊಲೀಸ್ ಮತ್ತು ರಾಜಕಾರಣಿಗಳ ದುರ್ನಡತೆ. ಅಂದರೆ ಇಲ್ಲಿ ಪೊಲೀಸರು ಏನು ಮಾಡ್ತಾರೆ ಅಂತಂದರೆ ಡಾಕ್ಟರ್ ಕುಬಿ ಅವ್ರ ಹತ್ರನೂ ವಾದ ಮಾಡ್ತಾರೆ ಅಸ್ಗರ್. ಅಂದರೆ ದುಡ್ಡನ್ನು ತಿನ್ನಲಿಕ್ಕೋಸ್ಕರ ಅಲ್ಲಿ ಅಸ್ಗರು ಶಿವಣ್ಣ ಮತ್ತು ರಾಮಣ್ಣಗೌಡ ಇಬ್ಬರನ್ನು ಬಳಸ್ಕೊಳ್ತಾ ಹೋಗ್ತಾನೆ. ಆದರೆ ಇಲ್ಲಿ ರೆಹಮಾನು ರಂಗ ಅನ್ನುವಂಥ ಅಮಾಯಕ ಅಮಾಲಿಗಳ ಮೇಲೆ ಆ ಕೇಸುಗಳನ್ನ ಹಾಕ್ತಾ ಹೋಗ್ತಾನೆ. ಅದಕ್ಕೋಸ್ಕರ ಇಲ್ಲಿ ಕಾರ್ಮಿಕರ ಕಷ್ಟಗಳು ಅನ್ನುವಂಥ 8ನೇ ಪಾಯಿಂಟಿಗೂ
ಕೂಡ ಆ ರಂಗ ರೆಹಮಾನ್ ಮೇಲೆ ಆಗುವಂಥ ದರ್ಪ ದೌರ್ಜನ್ಯಗಳನ್ನು ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ 9ನೇ ಪಾಯಿಂಟು, ಕೆಳ ಹಂತದ ಸ್ಥಾನದಲ್ಲಿರುವವರು ಮೇಲಿನ ಅಧಿಕಾರಿಗಳನ್ನು ದಾರಿ ತಪ್ಪಿಸೋದಕ್ಕೆ ಹೆಂಗೆ ಟ್ರೈ ಮಾಡ್ತಾರೆ ಅನ್ನೋದನ್ನು ಈ ರಾಮರಾಯನ ಮೂಲಕ ನೋಡ್ತಾ ಹೋಗ್ಬೋದು. ಇನ್ನು ಜನರ ಮುಗ್ಧತೆ, ಅನಾಗರಿಕತ್ವ, ಸ್ವಾರ್ಥ. ಮುಗ್ಧತೆ ಅಂದರೆ ಇವಾಗ ನೋಡಿ ಯಾವುದೋ CID ಬಂದಿದ್ದಾರೆ, ನಾಯಿ ಬಂದಿದ್ದಾವೆ ಅಂತ ಅವ್ರು ಬೀದಿ ನಾಯಿಗೆ ಎದ್ರುಕೊಂಡು ಓಡೋಗ್ತಾರಲ್ಲ ಅದೊಂದು. ಆಮೇಲೆ ಅನಾಗರಿಕರಾಗಿ ಅವ್ರು ನಡ್ಕೊಳ್ಳುವಂಥದ್ದು, ಅವ್ರ ಸ್ವಾರ್ಥ ಇರುವಂಥದ್ದು, ಅದೆಲ್ಲ ಕೂಡ ಇಲ್ಲಿ ನೋಡ್ಬೋದು. ಆಮೇಲೆ ರಸ್ತೆಯ ಸಮಸ್ಯೆಗಳು, ರೋಡಿನ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಹೆಂಗೆಲ್ಲ ಆಗುತ್ತೆ, ಯಾರೋ ಒಬ್ಬ ಕಾಂಟ್ರಾಕ್ಟ್ರು ಯಾವ ರೀತಿ ನಡ್ಕೊತಾನೆ, ಆ ಊರಿನ ಜನಗಳು ಹೆಂಗಿರ್ತಾರೆ, ಅದೆಲ್ಲ ಕೂಡ ಇಲ್ಲಿ ನೋಡ್ಬೋದು. ಕೆಲವರು ರಸ್ತೆ ಆದರೆ ಒಳ್ಳೇದಂದರೆ, ಕೆಲವರು ರಸ್ತೆ ಆಗದಿದ್ದರೆ ನಮ್ಮೂರಿಗೆ ಯಾರು ನೆಂಟರು ಬರಲ್ಲ, ನಾವು ಹೆಂಗೆ ಚೆನ್ನಾಗಿರ್ಬೋದು ಅನ್ನುವಂಥ ಸ್ವಾರ್ಥ ಕೂಡ ಇಲ್ಲಿ ಬರುತ್ತೆ. ಅದಕ್ಕೋಸ್ಕರ ರಸ್ತೆ ಸಮಸ್ಯೆಗಳಿಂದ ಏನೆಲ್ಲ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನು ನೋಡ್ಬೋದು. ಹಾಗೆ ಸತ್ತವರ ವಿಚಾರದಲ್ಲಿ ಆಗುವ ಮೋಸ 12ನೇ ಪಾಯಿಂಟು, ಅಂದರೆ ಯಾರು ಡೆತ್ ಆದಮೇಲೂ ಕೂಡ ಅವ್ರಿಗೆ ಸರಿಯಾಗಿ ನ್ಯಾಯ ಸಿಗೋದಿಲ್ಲ, ಅಲ್ಲಿ ಏನೇನೆಲ್ಲ ನಡೀತಾ ಹೋಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಮೂಢನಂಬಿಕೆಗೆ ಯಾವ ರೀತಿ ಜನ ಬಲಿಯಾಗ್ತಾರೆ, ಇಯಾಲ ಆಗಿರ್ಬೋದು ಮತ್ತು ಕೊಂದ ಲೋರಿ ಇಬ್ಬರು ಕೂಡ ಮೂಢನಂಬಿಕೆಗೆ ಬಲಿಯಾಗಿದ್ದು. ಈಗ ಅದನ್ನು ಹೇಳ್ತಾ ಹೋಗ್ತಾರೆ ಇಲ್ಲಿ. ಮೂಢನಂಬಿಕೆ ಬಲಿಯಾದಂತಹ ಇಯಾಲ ಮತ್ತು ಕೊಲೆಯಾದಂಥ ಲೋರಿ ಇಬ್ಬರು ಕೂಡ ಮೂಢನಂಬಿಕೆಯನ್ನೇ ಇಲ್ಲಿ ಪ್ರಮುಖವಾಗಿ ಇಟ್ಕೊಂಡಿದ್ದೆ ಅದರ ಒಂದು ಇನ್ಸಿಡೆಂಟ್ಗೆ ಕಾರಣ ಅನ್ನೋದನ್ನು ಇಲ್ಲಿ ಲೇಖಕರು ಹೇಳ್ತಾ ಹೋಗಿದ್ದಾರೆ. ಹಾಗೆ ಇಲ್ಲಿ ಹದಗೆಟ್ಟ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅಂತೇಳಿ ಒಟ್ಟಾರೆ ಪಾಠ ಹೇಳ್ತಾ ಹೋಗುತ್ತೆ. ಇಷ್ಟು ವಿಚಾರಗಳನ್ನ ಪೂರ್ಣಚಂದ್ರ ತೇಜಸ್ವಿಯವರು ಒಂದು ಕಥೆಯಲ್ಲಿ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಇದೊಂದು ಅದ್ಭುತವಾದಂಥ ಕತೆ. ನಿಜಕ್ಕೂ ಈ ಕುಬಿ ಮತ್ತು ಈ ಎಲ್ಲ ಸಿನಿಮಾ ಕೂಡ ಇದೆ, ಇದನ್ನು ಸಿನಿಮಾ ನೋಡಿ ಮತ್ತು ಇದನ್ನು ಕೇಳಿಸ್ಕೊಳ್ಳಿ, ಭಾಳಷ್ಟು ಇಂಟ್ರೆಸ್ಟಿಂಗ್ ಇರುತ್ತೆ. ಇದು ಬರೀ ಪಾಠವಾಗಿ ನಾವು ನೋಡ್ದೇನೆ ಇದನ್ನು ನಾವು ಸಮಾಜದ ವ್ಯವಸ್ಥೆಯಾಗಿ ತೆಗೆದುಕೊಂಡು ನಮ್ಮ ವ್ಯವಸ್ಥೆಯ ಪರಿವರ್ತನೆ ಮಾಡೋ ದೃಷ್ಟಿಯಿಂದ ನಾವು ಈ ಪಾಠವನ್ನು ಮಾದರಿಯ ಪಾಠವನ್ನಾಗಿ ತೆಗೆದುಕೊಳ್ಳೋಣ ಅಂತ ಹೇಳ್ತಾ, ನಮ್ಗೆ ಗೊತ್ತಿರೋಂಥ ವಿಚಾರಗಳನ್ನ, ಕುಬಿ ಮತ್ತು ಈ ಎಲ್ಲದ ವಿಚಾರಗಳನ್ನ ಇಷ್ಟುವರೆಗೂ ಮಾತಾಡಿದ್ದೀವಿ. ನಾವು ಹೇಳಿದಂಥ ವಿಚಾರಗಳು ಖಂಡಿತ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.